ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. ಅವನ ಹೆಸರು ಮಿಷಿನ್ ರಾಜ MBBS ಅಂತ. ಹೆಸ್ರ ಅದು? ಹೆಸರು ರಾಜ ಅಂತ. ತಲಾಸಿ ಪಾಳ್ಯದಲ್ಲಿ ಇಟ್ಟುಬ್ಬ ಮಿಷಿನ್ ಇಟ್ಕೊಂಡಿದ್ದ, ಹಂಗಾಗಿ ಮಿಷಿನ್ ರಾಜ ಆದ. ಜೊತೆಲಿ ಮೂಟೆ ಇದ್ದಂಗ ಅವನಲ್ಲ, ಅವನು ಕರಿ ಇಡ್ಲಿ. ಕರಿ ಇಡ್ಲಿನ ಹಂಗಂದ್ರ? ಕರಿ ಇಡ್ಲಿ. ಅವನ ಹೆಸರು ಅರ್ಥ ಇಲ್ಲ, ಅವನ ಹುಟ್ಟಿಗೂ ಅರ್ಥ ಇಲ್ಲ. ಇದೇ ನಮ್ಮನ್ ಕಂಡ್ರೆ ಇಡೀ ಸ್ಟೇಟ್ ಜನಾನೇ ಹೆದರುತ್ತಲ್ಲೋ. ರಾಮ್ ತೇರಿ ಗಂಗಾ ಮೇಲಿ ಎಲ್ಲಿ ಪಹಾಡ್ ಹೋಗ್ಬಿಟ್ಟಿದ್ದ? ಊರಲ್ಲಿ ಹಬ್ಬ ಇತ್ತು. ಮಂದಾಕಿನಿ ಸಾಯಂಕಾಲ ಫ್ರೀ ಆಗಿದೀವಿ ಆಫೀಸ್ ಬಂದು. ಸರಿ ಬಂದ್ಬಿಡು. ನಿನ್ನ ಗಂಡನ ಡ್ರಾಪ್ ಕೊಡಕ್ಕೆ. ಅವ್ರಿಬ್ರು ಇಲ್ಲೇನ್ ಮಾಡ್ತಾರೆ? ಇಲ್ಲಿ ಫೈನಾನ್ಸ್ ಬಿಡ್ತಾ ಇದಾರೆ. ಹಂಗಾರೆ ನಮಗೂ ಸಾಲ ಕೊಡ್ತಾರಾ? ಅವ್ರ ಹತ್ರ ಸಾಲ ತಗೋಬೇಕು ಅಂದ್ರೆ ಸುಮಾರು ರೂಲ್ಸ್ಗಳಿದೆ. ಮೊದಲು ಮದುವೆ ಆಗಿರ್ಬೇಕು, ಹೆಂಡತಿ ಚೆನ್ನಾಗಿರ್ಬೇಕು, ಸಾಲ ತೀರ್ಸಕ್ ಆಗ್ಬಾರ್ದು, ಸಾಲಕ್ಕೋಸ್ಕರ ಹೆಂಡತಿನೇ ತ್ಯಾಗ ಮಾಡಕ್ಕೂ ರೆಡಿ ಆಗಿರ್ಬೇಕು. ಸಾಲ ಕೊಡಕ್ ಆಗ್ತಿದ್ಮೇಲೆ ಇವಮ್ಮ ಏನ್ ಹೇಳ್ದ? ನನಗೇನ್ ಕೇಳಿಸ್ಲಿಲ್ಲಪ್ಪ. ಕೆಲವು ಪದಗಳು ನಮ್ಗೆ ಕೇಳಿಸೋದೇ ಇಲ್ಲಮ್ಮ. ನೀನ್ ಇವನ್ಗೇನಾಗಬೇಕು? ಹೆಂಡತಿ. ನಿನ್ ಸಾಲ ಎಷ್ಟು ತೊಗೊಂಡಿದ್ಯಾ? 1,000. ಎಲ್ಲ ಮನೆ ಮಾಡ್ಬಿಡ. ಎಲ್ಲ ಮಾಪಿ ಹೋಗೋ. ಮಾಫಿ ಹೋಗ. ಎಲ್ಲಿ ಕೆಲಸ ಮಾಡೋದು? SLV ಗಾರ್ಮೆಂಟ್ಸ್. ಓಕೆ. ಸುಂಟರ ಗಾಳಿ. ಕಂದ ಬಾಸ್, ಇಲ್ಲೇ ಮಗು ತರ ನಿಂತ್ಕೊಂಡು ಗಾಡಿ ಕರೆಕ್ಟ್ ಆಗಿ ನೋಡ್ಕೊಳಪ್ಪ. ಬರ್ಲಾ? ನನ್ನೂ ಕರ್ಕೊಂಡು ಹೋಗಿದ್ರೆ ಸತ್ತೋಗ್ಬಿಡ್ತಾ ಇದ್ದ ನೀನು. ಬನ್ನಿ ಒಳಗೆ. ಅಯ್ಯೋ, ಬಾಗಿಲು ಬೇರೆ ಹಾಕ್ಬಿಟ್ಟ. ಏನ್ ಗುರು ಮನೆಗೆ ನುಗ್ಬಿಟ್ಟ? ಕಲೆಕ್ಷನ್ಗ? ಇಲ್ಲ, ಅಲ್ಲಿ ನಡೆಯೋ ಮ್ಯಾಟ್ರೇ ಬೇರೆ. ವಸೂಲಿ. ಅವ್ರು ಇಲ್ವಲ್ಲ? ಅವನಿಲ್ದೆ ಹೋದ್ರೆ ನನಗೇನು? ಫೈನಾನ್ಸ್ ಕೊಟ್ಟಿಲ್ವಾ? ಕೊಡ್ದೆ ಹೋದ್ರೆ ತಾಳಿ ಇರಲ್ಲ, ಹುಷಾರು. ಬಂದ ಈಚೆ. ಚಂದ್ರ ಮಂಚಕ್ಕೆ ಬಾ ಚಕೋರಿ, ಚಂದ್ರ ಮಂಚಕ್ಕೆ ಬಾ. ಲೇ, ಸುಖ ಪಡಕ್ಕೂ ಎಷ್ಟು ಕಷ್ಟ ಬೀಳ್ಬೇಕು. ಏನ್ ಗುರು, ಒಬ್ನೇ ಎಂಜಾಯ್ ಮಾಡಿದ್ದಲ್ದೇನೆ ನಾನು ಹೊಟ್ಟೆ ಬೇರೆ ಉರಿಸ್ತಾ ಇದೀಯ. ಹೊಟ್ಟೆ ಉರಿದ್ರೆ ಇನ್ನೂ ಕುಡ್ದು ಹೋಗ್ಬಿಡು. ನಾನೊಬ್ನೇ ಅಲ್ಲ ಕಣಲು, ಈ ಬೇವ್ರ. ಲೋ ಇಡ್ಲಿ ಬಾಸ್, ಬಡ್ಡಿ ಕಟ್ಟಕ್ ಆಗದೆ ಇರೋ ಬಡ್ಡಿ ಮಕ್ಳೆಲ್ಲ ಇಲ್ಲಿ ಚಡ್ಡಿ ಮಾರ್ಕೊಂಡು ಕುಡಿತಾ ಇರ್ತಾರೆ. ಹೋಗಿ ಎಲ್ರನ್ನ ತಕೊಂಡ್ಬೋಗು. ಚಡ್ಡಿ ಮಾರ್ಕೊಂಡ್ಮೇಲೆ ನಮ್ಗೇನ್ ಸಿಗ್ತದೆ? ಜಾಸ್ತಿ ಆಯ್ತು ನಿಂದು. ಫೈನಾನ್ಸ್ ಮಾಡ್ತಾ ಇರೋದು ಯಾರು? ನೀನು. ನಿಂದೇನ್ ಕೆಲ್ಸ? ನೀನ್ ಹೇಳಿದ್ ಮಾಡೋದು. ಮುಚ್ಕೊಂಡು ಹೋಗಲು ಹೋಗೋ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಣ್ಣ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಹುಷಾರ್. ಹೋಗಲೇ ಹೋಗ. ಹೋಗ ನನ್ ಮಗನ ಹೇಳಿದ ಕೆಲ್ಸ ಮಾಡೋ ನನಗೆ ಹೇಳಕ್ ಬರ್ತಾನೆ ಕರ್ಯ. ಏನಿಲ್ಲ, ಇವ್ನ ಯಾರೋ ಹಳೆ ಡಾಕು ಇದ್ದಂಗೆ. ಕೈ ಹಾಕೋ. ಬೇಡ, ಪರವಾಗಿಲ್ಲ ಹಾಕೋ. ನಕ್ರ ಮಾಡ್ಬೇಡ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಣ್ಣ ಮಾಡಿದ್ರೆ ಬೇಡ ತಗೋ ತಿನ್ನು. ಏನ್ ಪ್ಯೂರ್ ಸ್ವಾಮಿ, ಎಲ್ಲ ಫುಲ್ ಫಿಟ್ಟಾಗಿ ಅಡ್ಡಡ್ಡ ಮಲಗ್ಬಿಟ್ಟಾರ. ಅವ್ರ ಎತ್ತದ ಕ್ರೈನೇ ಬರ್ಬೇಕು. ಸರಿ ಬೇಗ ಬಾ. ಈ ಏರಿಯಾ ಸವಾಸನೆ ಬೇಡ. ಕಬಾಬ್ ಕಾಸೆ ನಿಮ್ಮ ಅಪ್ಪ ಕೊಡ್ತಾನ? ಏನದು? ಏನಿಲ್ಲಣ್ಣ, ಈ ನನ್ನ ಮಕ್ಕಳು ನೋಡಿದ್ರೆ ಕೊಡೊಂದು 4 ಪೀಸು, 3 ಪೀಸ್ ಇವನೇ ತಿಂದವನೆ. ಈಗ ನೋಡಿದ್ರೆ ಕಳ್ಸ್ಕೊತವ್ನೆ. ಅಲ್ಲ ಗುರು, ಹೋಗಿ ಕಬಾಬ್ನ ಈ ನನ್ ಮಗನ ಹತ್ರನ ಪಾರ್ಟ್ನರ್ಶಿಪ್ ಮಾಡೋದ್ ನೀನು. ನಕ್ರ ಮಾಡ್ಬೇಡ, ತಿನ್ನು ಅಂತ ಇವನು ಹೇಳ್ದಕಣ. ಅಷ್ಟಕ್ಕೆ ಮೀಟ್ರಪ್ಪ. ಲೇ ಕರೀತಿ ನನ್ ಮಗನೇ, ಇಲ್ಲಿ ಯಾರ ಹತ್ರ ನಕ್ರ ಮಾಡಕ್ ಹೋಗ್ಬೇಡ. ಖರಾಬ್ ನನ್ ಮಕ್ಳು ಅಂತ ನಿಂತಾನೆ ಹೇಳಿದ್ದು. ಕರ್ಮ. ತಗೊಳ ಹೋಗ. ಗುರು, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ನಿಂಗಿದ್ಯಾ? ಯಾಕೆ? ಆ ಬಟ್ಟಿ ವಿಕ್ರಮನ್ ರೌಡಿ ಅನ್ಕೊಂಡು ಅವನ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಕಬಾಬ್ ತಿಂದಿದ್ಯಲ್ಲ, ಸರಿನಾ ನಿಂಗೆ? ಬಟ್ಟಿ ವಿಕ್ರಮನ ಅಂದ್ರೆ ನೋಡಲ್ಲಿ ಕುಲದಲ್ಲಿ ನೋಡು. ಮತದಲ್ಲಿ ಮೇಲೆ ಬ್ರೋ, ಎಲ್ಲ ಅಪ್ಸ್ಕೊಂಡಿಂಗ್ ಅಲ್ಲ ಅವ್ರೆ. ಹೌದಾ? ತಗೋ ಸಿಗರೇಟ್ ಸೇದು. ನೋ, 1 ಸಿಗರೇಟ್ ಸೇದೋದ್ರಿಂದ ನೀನೇನ್ ಡೆತ್ ಆಗಲ್ಲ. ತಗೋ ಸಿಗರೇಟ್. ಬೇಡ. ಯಾಕೆ? ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಪ್ಯಾಕ್ ಮೇಲೆ ಬರ್ದಿಲ್ವಾ? ಪ್ಯಾಕ್ ಮೇಲೆ ತಾನೇ ಬರ್ದಿರೋದು, ಸಿಗರೇಟ್ ಮೇಲೆ ಏನ್ ಬರ್ದಿಲ್ವಲ್ಲ.
ಯಾಕೋ ಕಲಾಸ್ಪಳದಲ್ಲಿ ಯಾರೋ ಒಬ್ಬ ಇವಳಿಂದ ಬಿದ್ದುಬಿಟ್ಟು ಕಾಕ ಬಿರಿಯಾನಿ ತಿನ್ನೋ ರೇಂಜ್ಗೆ ಚಪ್ಪರ್ ಹೊಡಿತಾವನೆ ಬಾಸ್. ಅಯ್ಯೋ ಲೇ ಮುಚ್ಚೋ ಬಾಯಿ ನಾಯಿ. ಇಲ್ಲಿ ನೋಡಲೇ ಅವನ ಹತ್ರ ಐಟಮ್ ಇರ್ಲಿಲ್ಲ ಕಣೋ, ಇದು ಒಂದಿದ್ರೆ ಸಾಕು ಇಡೀ ಪ್ರಪಂಚನೇ ಕೊಂಡ್ಕೋಬೋದಲ್ಲೇ. ಹೌದಾ? ಇಳಿದು ಬಾ, ಇಳಿದು ಬಾ ತಾಯಿ. ಡಬ್ಬೆ ಬೇರೆ ಎಂಟ್ರಿ ಕೊಡ್ತು, ಯಜಮಾನ್ರು ಬೇರೆ 9ನೇ ಮನೇಲಿ ಅವ್ರೆ ಅಂತೀಯಾ? ನನ್ನ ಮಾತು ಕೇಳು. ಬೇಡ 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 ರಾಜಾ, ಹೋಗ್ ಹೋಗ್ ಹೋಗ್, ನೀನ್ ಹಣೆ ಬರ ಏನು ಮಾಡಕ್ಕಾಗಲ್ಲ. ಚೇಂಜ್ ಪ್ಲೀಸ್. ಇಲ್ಲಮ್ಮ, ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ, ಚೇಂಜ್ ಹೋದೆ. ಹೋಗಮ್ಮ ಸುಮ್ಮನೆ ಈಗ ಇದೆಯಾ? ಇದೆ. ಮತ್ತೆ ಹೋಗಮ್ಮ. ಎಕ್ಸ್ಕ್ಯೂಸ್, ನಿಮ್ಗೆ ಏನ್ ಬೇಕು? ಚೇಂಜ್ ತಗೊಳ್ಳಿ. ಇಷ್ಟು ದುಡ್ಡು ಯಾಕೆ? ಪರವಾಗಿಲ್ಲ. ಯಾಕೆ? ಅದು ಜಾಗಿ! ಏ, ಜಾಗಿ! ಬಟಾಕ ಅವ್ರಿಬ್ರು ಲವರ್ಸು. ನಿನ್ ಹೆಸರಲ್ಲಿ 3 ಕಾರಡಿ ಸೈಟ್ ರಿಜಿಸ್ಟ್ರೇಷನ್ ಫಿಕ್ಸ್ ಆಗಿರುತ್ತೆ. ನೋಡ್ಲಾ ಬಿಡಣ. ಅಲ್ಲಿದಾನಲ್ಲ ಆ ಗುಂಗುರು ಕೂದ್ಲವನು ದುಡ್ಡಿನ ಬಂಡ್ಲು ಕೈ ಕೊಟ್ಬಿಟ್ಟು ಕೆಟ್ಟದಾಗ ಕಣ್ಣು ಹೊಡಿತಾನ ಕಣೋ. ಯಾರವನ? ಅವನೇ. ಓಯ್ ಬರಲಿ, ನಾನಲ್ಲ. ನೀನೇ ಬಾಪ. ಹೋಗು ರಾಜಾ, ಹೋಗು. ಬ್ರೇಕ್ ಪ್ಲೀಸ್. ಏನ್ ಸರ್? ಏನಿಲ್ಲ, ನೀನ್ ಹೆಂಗ್ ನಡ್ಕೊಂಡ್ ಬರ್ತೀಯ ಅಂತ ನೋಡೋಣ ಅಂತ ಕರೆದೆ. ಆಯ್ತು, ನೀನ್ ಹೋಗು. ಡಾಚಿ, ಥ್ಯಾಂಕ್ ಯು. ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ ಕರೆದ್ರ? ಹಂಗೇನಿಲ್ಲ, ಇಲ್ಲಿವರೆಗೂ ಬಂದಲ್ಲ ಮಚ, ಅಣ್ಣವ್ರಿಗೆ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು. ಅದೇ ತಾನೆ, ತಗೊಳ್ಳಿ. ನೀವೆಲ್ಲ ಪರವಾಗಿಲ್ಲ, ನೀವು ತಗೊಳ್ಳಿ. ಥ್ಯಾಂಕ್ ಯು. ಬಲಿ ಕೊಡೋಕ್ಕೂ ಮುಂಚೆ ಕುರಿನ ಕೊಬ್ಬಿಸ್ಬೇಕಲ್ಲಮ್ಮ. ಕುಡಿ ಕುಡಿ. ನಿಮ್ ಏರಿಯಾದಲ್ಲಿ ಹುಡುಗಿನ ರೇಗಿಸಿದ್ರೆ ಕೂಲ್ ಡ್ರಿಂಕ್ಸ್ ಫ್ರೀನಾ? ಹಾಗೇನಿಲ್ಲ. ಕುಳೆ ಅಣ್ಣ, ನೀನ್ ಕರಾಟೆ ಕಲ್ತಿದ್ಯಾ ತಾನೆ? ಯಜಮಾನ್ರಿಗೆ 4 ಪೋಸ್ ತೋರ್ಸಮ್ಮ. ಹೌದಾ? ಬರ್ಲಿ. ಅಯ್ಯೋ, ಕೂತ್ಕೊಳ್ಳಕ್ ಇದ್ದಿದ್ದು ಒಂದೇ ಒಂದು ಪೀಠ, ಅದನ್ನು ಸೂಟ್ ಹಾಕ್ಬಿಟ್ರಲ್ರಯ್ಯ. ಇದು ಟ್ರೀಟ್ಮೆಂಟ್ ಕೊಡಿ ಅಂತ ಯಾರನ್ನ ಹೋಗಿ ಕೇಳಿ. ಟ್ರೀಟ್ಮೆಂಟ್ ಇರ್ಲಿ, ನೀನ್ ಟಾಯ್ಲೆಟ್ ಇಂದ ಹೊರಗಡೆ ಬಾ, ಆಮೇಲೆ ನೋಡ್ಕೊಳ್ಳೋಣ. ಟಾಯ್ಲೆಟ್ ಯಾಕೆ? ಈಗ ನೀನ್ ಕುಡ್ದಲ್ಲ ಕೂಲ್ ಡ್ರಿಂಕ್ಸ್, ಅದ್ರಲ್ಲಿ 8 ಜಾಪಾಳ್ ಮಾತ್ರ ಹಾಕಿದೀನಿ. ಲೇ, ಇವ್ರು ಇದನ್ನೇನು ದೇವಸ್ಥಾನ ಅನ್ಕೊಂಡಿದಾರ ಇಲ್ಲ ಪ್ರವಾಸಿ ಮಂದಿರ ಅನ್ಕೊಂಡಿದಾರೋ? ಏಯ್ ಸುಮ್ನೆ ಗುರು, ನಿನ್ಗೆ ಅದನ್ನ ಸೆಟ್ ಆಗಿದ್ರೆ ಬಿಟ್ಬಿಡ್ತಾ ಇದ್ದ. ಲೇ ಕರೀಡ್ಲಿ ನನ್ ಮಗನೇ, ನಾನು ಹೇಳೋದನ್ನ ಕೇಳೋದಷ್ಟೇ ನಿನ್ ಕೆಲ್ಸ. ಅದೇನ್ ಹೇಳಪ್ಪ? ಇಮಿಡಿಯೇಟ್ ಆಗಿ ಹೋಗಿ ಕಾಯಿನ್ ಬೂತ್ ತೂತಿ ₹1 ಕಾಯಿನ್ ಹಾಕಿ 100 ಫೋನ್ ಮಾಡು. ಮಾಡಿ. ದೇವಸ್ಥಾನದಲ್ಲಿ ಇಬ್ರು ಸೇರ್ಕೊಂಡು ಅಪ್ಪ ಅಮ್ಮ ಆಟ ಆಡ್ತಾವ್ರೆ ಅಂತ ಕಂಪ್ಲೇಂಟ್ ಮಾಡು. ಮಾಡಿ. ಹಂಗೆ ಬರ್ತಾ ಕೆಂಪಾವತಿ ಕೆರೆ ಕಟ್ಟೆ ಇದೆ, ಆಮೇಲೆ ಕೆರೆಯಲ್ಲಿ ಬೀಚ್ ಬಿಡು. ಅಧಿಕ ಪ್ರಸಂಗತನ ಮಾಡಬೇಡ, ಹೇಳ್ದಷ್ಟು ಮಾಡೋಗು. ಏನ್ ಗುರು, ಆ ಲವರ್ಸ್ ತೊಂದ್ರೆ ಕೊಡ್ತಾ ಇದೆಯಲ್ಲ, ನೀನ್ ಎಂತ ನಮ್ಮ ಕರಮ್ ಇರ್ಬೇಕು. ಏಯ್ ಲೋ, ಅವರ ಲವ್ ನನಗೆ ಕೊಟ್ಟಿರೋ ನೋವು ಅನುಭವಿಸಿದ್ರೆ ಕಾಣೋ ನಿನಗೆ ಗೊತ್ತಾಗಿರೋದು. ಏಯ್ ಹೇಳ್ದಷ್ಟು ಮಾಡೋಗು. ಈಗೇನೋ ಸೇಡ್ ತಿರ್ಸ್ಕೊಳ್ಳೋ ಕಾರ್ಯಕ್ರಮ. ಯಸ್, ಹೋಗು. ಅನ್ಭೂಸಿ ಮಾವ ಬರ್ತಾನೆ. ಐತೆ. ಇಲ್ಲಿಂದ ನಮ್ಮ ಕಂಪ್ಲೇಂಟ್ ಬಂದಿದ್ದು. ಹೌದು ಸರ್. ಬನ್ನಿ ಹುಡ್ಕೋಣ. ಒದೇಗಿದೆ ಹೋಗ್ಬಿಟ್ರ ಇಲ್ಲಿ ಅಡ್ಕೊಂಡ್ ಕೂತವ್ರೆ. ಕಚಡ ನನ್ನ ಮಗನೇ, ದೇವಸ್ಥಾನದಲ್ಲಿ ಅದು ಒಬ್ಬ ಭಿಕ್ಷುಕಿನ ರೇಪ್ ಮಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಆಗಲ್ವಾ? ರೇಪ ಇವಳ ಮೇಲೆ ಕತ್ಲೆಯಲ್ಲಿ ಕಾಲ್ ಜಾರ್ ಬಿದ್ಬಿಟ್ಟೆ. ಬೇಕಾದ್ರೆ ಅವಳನ್ನ ಕೇಳಿ. ಹೇಳ. ಹೌದಣ್ಣಮ್ಮ? ಏನಾದ್ರೂ ದಾನ ಮಾಡೋಣ. ಏನು ದಾನ ಮಾಡ್ಬೇಕು? ನಮ್ಮ ಸಿಟಿಯಲ್ಲಿ ಇಂತ ಬೆಗ್ಗರ್ಸ್ ಜಾಸ್ತಿ ಆಗಿರೋದನ್ನೇ ಕಣೋ. ನಮ್ಮ ಬೆಂಗಳೂರು ಇನ್ನು ಸಿಂಗಾಪುರ ಆಗಿಲ್ಲ. ಸಾರ್, ಈ ಭಯ್ಯ ಎಳ್ಕೊಂಡ್ ತಪ್ಕೊಳಕ್ ಬಂದ ಸಾರ್. ಹೇಳ್ಕೊಂಡ್ ತಪ್ಕೊಳಕ್ಕೆ ಇದೇನ್ ಸಿನಿಮಾನ, ಇವಳು ರಂಭಾನ, ನಾನೇನ್ ರವಿಚಂದ್ರನ ಸಾರ್? ಇರ್ಚ್ಬೇಡ ಸುಮ್ಕಿರೆ, ಕಾಸು ಕೊಡ್ತೀನಿ ಅಂತ ಹೇಳ್ದ ಸರ್. ಕಾಸು ಕೊಡಕ್ಕೆ ನೀನೇನು ಕಾಣ್ತಾನ? ನಾನು
ಸರ್ ಸುಳ್ಳು ಏಯ್, ಏಯ್, ಇಲ್ಲ, ಇಲ್ಲ ಮುಚ್ಚ ಸರ್. ಬಾಯ್ನ ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಂತ ಪ್ರಳಯ ಅಂತ ಕಾಂತ ನಿನಗೆ ಅಂಡ ಮೇಲೆ ಒದ್ದು ಅಂಡಮಾನ್ ಜೈಲ್ಗೆ ಹಾಕಿದ್ರೆ ಬುದ್ಧಿ ಬರುತ್ತೆ. ಅಯ್ಯಯ್ಯೋ ಹಳೆ ಗಾಯನೇ ಇನ್ನ ಹಸೆ ಆಮ್ಲೆಟ್ ಇದ್ದಂಗೈತೆ ಅದ್ರ ಮೇಲೆ ಹಾಕೊಂಡ್ ಕೊಡ್ತಾರಲ್ಲಪ್ಪ. ಕಷ್ಟದ ಮೇಲ್ ಕಷ್ಟ, ಏಟ್ ಮೇಲ್ ಏಟು, ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ? ಆದ್ರೂ ಈ ನನ್ನ ಮಗನ್ ರೇಂಜ್ ಇದು ಕಡಿಮೆನೆ. ಇದ್ಯಾವ್ದು ಹೊಸ ಪ್ರತಿಭೆ? ನಮ್ಮ ಮಾಮೂಲಿಯ ಕಾಂಪಿಟೇಷನ್ ಕೊಡಂಗೈತೆ. ಗುರು ಅಲ್ಲೋಡ್ ಗುರು, ಇದು ಆ ತರ್ಲೆ ನನ್ ಮಗ ಮಿಷಿನ್ ರೋಜಿಂದ ಕೆಲ್ಸ. ಲೇ ಶಿಷ್ಯ, ಇವಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರೋ ಕೇವಲ ಅಂತಾರೋ? ಇವಳಿಗೊಂದು ನಾಯಿನೂ ಓಟ್ ಹಾಕಲ್ವಾ? ನೋಡಪ್ಪ, ಅವಳು ಇವಳು ಅನ್ಬೇಡ. ಯಾಕೆ? ಅವರು ನಮ್ ದೊಡ್ಡಮ್ಮವ್ರು. ಲೇ, ಎಂತ ಸುಂದರವಾದ ಕಲರ್ಫುಲ್ ಫ್ಯಾಮಿಲಿನೋ ನಿಮ್ದು. ನಿಮ್ಗೆ ಆ ದೇವ್ರು ಕೆಟ್ಟ ದೇಹ ಕೊಡೋ ಬದಲು ಸ್ವಲ್ಪ ಮಿಡ್ಲ್ ಕೊಟ್ಟಿದ್ರೆ ಆಫ್ರಿಕಾನೇ ಆಳ ಬರೀತಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ ದೊಡ್ಡಮ್ಮನ್ನ ಪ್ಯಾಡು ಅನ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ನೋಡಲ್ಲಿ ಎಷ್ಟು ಜನ ಟಿವಿ ಅವ್ರೆ, ಇದನ್ನೆಲ್ಲ ನಾಳೆ ಬೆಳಿಗ್ಗೆ ಟೆಲಿಕಾಸ್ಟ್ ಮಾಡ್ತಾರೆ. ನಮ್ ದೊಡ್ಡಮ್ಮವ್ರು ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ ಅಕ್ಕಪಕ್ಕ ಸ್ಟೇಟ್ ಗೊತ್ತಾಗ್ಲಿ ಅನ್ನೋದೇ ನಮ್ ದೊಡ್ಡಮ್ಮವ್ರ ಸ್ಕೀಮ್. ಲೇ, ಅದರಿಂದ ಇವಳಿಗೇನೋ ಪ್ರಯೋಜನ. ನೋಡು, ಅಲ್ಲೇ ಹಿಡಿದಿದ್ ನೀನು. ಅವ್ರಿಗೆ ಅಲ್ಲೆಲ್ಲ ಹೆವಿ ಕಾಂಟ್ಯಾಕ್ಟ್ಸ್. ಈ ನ್ಯೂಸ್ ನೇ ಮೈನ್ ಕಾರಣವಾಗಿ ಇಟ್ಕೊಂಡು ಅಲ್ಲಿನ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಯಾಮಾರಿದ್ರೆ CM ಆಗ್ಬೋದು. ಆವಾಗ ನೀನೇ ಫೈನಾನ್ಸ್, ನಾನೇ ಡಿಫೆನ್ಸ್. ಈ ನಮ್ಮ ಪರಮವೀರ್ ಇಲ್ಲಿ ಯಾಕೋ ಬಂದ? ನಮ್ಮ ಆಂಟಿ ಹತ್ರ ಪೇಮೆಂಟ್ ಕುಯ್ಯಕ್ಕೆ ಏನಾದ್ರು ನಡಿಯಲ್ಲಿ ಅಮುಕ ಬಾ ಮಗ, ಬಾ ಮಗ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ ನಮಸ್ಕಾರ. ಎಷ್ಟು ದೊಡ್ಡ ವ್ಯಕ್ತಿ ಅವರು, ಅವರು ಚಪ್ಪಲಿ ಹಾಕ್ತ್ಯಾ? ಸತ್ರು ಪರವಾಗಿಲ್ಲ, ನೀನ್ ಬಿಡಕ್ಕಿಲ್ಲ. ಏನೇನು ಎಂತವಳು? ಬಡ್ಡಿ ದಂಧೆಲಿ ದೊಡ್ಡ ಪಂಟ್ರಿ ಇವಳು. ಓ ಕೇಳ್ರಪ್ಪ, 20% ಬಡ್ಡಿ ತಿಂತಾಳೆ. ಓ ಹಂಗೆ ಎಷ್ಟ್ ಮನೆ ಹಾಳು ಮಾಡೋದು ಗೊತ್ತಾ? ಎಷ್ಟು 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 ರೀ, ಇಂಥವಳೇನಾರು MLA ಆಗ್ಬಿಟ್ರೆ ನಮ್ಮ ಏರಿಯಾ ಸರ್ವನಾಶ ಆಗೋಗುತ್ತೆ. ಮುಚ್ಚರಯ್ಯ ಬಾಯ್ನ. ಹಂಗ ಇಷ್ಟ ಜನ ಅವಳಿಂದ ಹೆಂಗ ಬರ್ತಾರೆ? ಯಾಕ್ರಯ್ಯ ಬಂದ್ರಿ? ಓ ಇದು ರಹಸ್ಯ. ಒತ್ರೆಯ ಎಲ್ಲ ಹಾಳಾಗೋದ್ರಿ ಬಡ್ಡಿ ಮಕ್ಕಳು. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಲಿಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಇಂಥವ್ರಿಗೆ ಓಟ್ ಹಾಕ್ತೀರಾ? ಫೇಮಸ್ ಮಾಡ್ತೀನಿ, ಪ್ರಚಾರ ಕೊಡ್ತೀನಿ ಅಂತ ಚಪ್ಪಲಿ ಹಾಕ್ತೀರಿ ಅಂತ ನನ್ನ ಮಕ್ಕಳ. ತಪ್ಪಾಯ್ತಕ್ಕ, ದಯವಿಟ್ಟು ನನ್ ಕಾಲ್ ಮುಗಿದೀನಿ ಬಿಟ್ಬಿಡಕು. ಬುಡಾಕು ಮುಂಚೆ ನನ್ನ ಮಕ್ಕಕ್ ಮಸಿ ಬಳಿಯಕ್ಕೆ ಹೇಳ್ತೀನಿ. ಫಿಶ್ಗೆ ಸ್ನಾನ ಮಾಡ್ಸಕ್ ಆಗುತ್ತಾ? ನಿನ್ ಮಕ್ಕೆ ಮಸಿ ಬಳಿಯಕ್ ಆಗುತ್ತಾ? ಬಳದ್ರು ಅದ್ ಕಾಣುತ್ತಾಕ. ಮರ್ಯಾದೆಗೆ ನಾನು ದುಡ್ಡು ಸೆಟ್ಲ್ ಮಾಡಿದ್ರೆ ಸರಿ. ಯಾವ ಸೆಟಲ್ಮೆಂಟ್? 10 ಲಕ್ಷ ರೂಪಾಯಿನ ಎಣಿಸ್ಕೊಳ್ಳಿಲ್ವೇನೋ ಅಣ್ಣಯ್ಯ? ಅಕ್ಕ, ನಮ್ಮನ್ನ ಹೊಡೆದು ಹೋಲ್ಸೇಲ್ ಆಗಿ ಹರಾಜ್ ಹಾಕಿದ್ರು 10,000 ಊಟಲ್ಲ ಕಣಕ್ಕ. ಇದಿರಲ್ಲೋ ಪುಡ್ಗಾಸ್ ಫೈನಾನ್ಸ್. ಇನ್ನು ಬೇಕಾದನ್ನ ವಸೂಲಿ ಮಾಡ್ಕತ್ತೀನಿ ನಾನು. ದೊಡ್ಡ ಅಲ್ಲಿಗೆ ಲೇ ಕರೀಡ್ಲಿ ನನ್ನ ಮಗನೇ, ದಯವಿಟ್ಟು ನಿನ್ನ ಲೆಫ್ಟ್ ರೈಟ್ ಪಾದದ ಒರಿಜಿನಲ್ಲು ಜೆರಾಕ್ಸ್ ಇದ್ರೆ ಕೊಡ್ತೀಯಾ? ಯಾಕೆ ಬಾಸ್? ಅದರಲ್ಲಿ ಐರನ್ ಲೆಗ್ ಯಾವ್ದು ಅಂತ ಚೆಕ್ ಮಾಡಿಸ್ಬಿಡ್ತೀನಿ. ಎರಡು ಅದೇ ಬಾಸ್. ನನ್ನ ಮಗನೇಲಿ ಎಂತ ರಾಯಲ್ ಫ್ಯಾಮಿಲಿನೋ ನಮ್ದು. ಏನ್ ಇಡೀ ಡಿಸ್ಟಿಕ್ ಗೆ ಊಟ ಆಗ್ತಾ ಇದ್ರಿ ನೀವು? ನೀನು ನನ್ನ ಲೈಫ್ ಅಲ್ಲಿ ಕಾಲಿಟ್ಟು ನನ್ನ ಜೀವನನೇ ಬರ್ಬಾದ್ ಮಾಡ್ಬಿಟ್ಟಲ್ಲೋ. ನಿನ್ನ ಹೆತ್ತವ್ರು ಯಾರೋ ಕರಿಯ ಬಾಸ್. ಬೇಜಾರ್ ಮಾಡ್ಕೊಂಬೇಡ, ನೀನೇ ಹೇಳ್ತಾ ಇದ್ದಲ್ಲ, ಫಸ್ಟ್ ಆಪಲ್ ಸುಖವಾಗಿದ್ದವರು ಸೆಕೆಂಡ್ ಆಪಲ್ ಚಿತ್ರಾನ್ನ ಹಾಕ್ತಾರೆ ಅಂತ. ಎಲ್ಲದಕ್ಕೂ ಆ ಗಾಡು ಒಂದು ರೂಟ್ ತೋರಿಸ್ತಾನೆ. ದೇವಾ ದರುಶನವನೇ ಪ್ರಿಯತಮೇ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನೇ ನನ್ನ ಬಾಸ್. ಮಿಸ್ಟರ್ ಮಿಷಿನ್ ರಾಜಾ, ವಾಟ್ ಈಸ್ ದಿಸ್? ಏನ್ ಗುರು, ದೇವ್ರಿಗೆಲ್ಲ ಫೈನಾನ್ಸ್ ಕೊಡ್ತಿದ್ದೆ, ಇವತ್ತು ದೇವಸ್ಥಾನ ಮುಂದೆ ಚಪ್ಲಿಕಾಯಿ ರೇಂಜಿಗೆ ಬಂದ್ಬಿಟ್ಟಲ್ಲಪ್ಪ. ಲೇ, ನನ್ನ ಲವ್ ಮೇಲೆ ಹೊಡೆದೆ, ನನ್ನ ಲಕ್ ಮೇಲೆ ಹೊಡೆದೆ, ನನ್ನ ಲೈಫ್ ಮೇಲೆ ಹೊಡೆದೆ. ನನ್ನ ಈ ಚಪ್ಪರ್ ಪರಿಸ್ಥಿತಿಗೆ ಕಾರಣ ಏನು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಲ್ಲೋ. ಯಾವ್ದು ಏನ್ ಹೇಳು ಗುರು, ನಾವ್ ನೋಡಿದೀವಲ್ಲ, ನೀವೆಲ್ಲ ಏನ್ ರಾಯಲ್ ಆಗಿ ಬದುಕ್ದವ್ರು. ನಿಮ್ಮನ್ನ ಈ ರೇಂಜ್ ಅಲ್ಲಿ ನೋಡೋದಕ್ಕೆ ತುಂಬಾ ಫೀಲ್ ಆಗ್ತಾ ಇದೆ. ಸರಿ ಸರಿ ಬನ್ನಿ, ಮೊದ್ಲಿನ ತರ ಮಾಡ್ಬಿಡ್ತೀನಿ. ಬೇಡಪ್ಪ,
ಹೆಂಗೋ ದೇವ್ರದ್ದು ಈಡಗ ಈ ಪ್ರಸಾದ ತಿನ್ಕೊಂಡು ಸಂತೋಷವಾಗಿದ್ದೀವಿ. ಅದಕ್ಕೂ ಕಲ್ಲಾಕ್ ಕೊಡ್ಬೇಡ ತಂದೆ. ರೈಟ್ ಹೇಳು. ಅಲ್ಲ ನೀವಿಬ್ರು ಎಂತ ಕಿಲಾಡಿ ನನ್ ಮಕ್ಳು, ಹೋಗಿ ಹೋಗಿ ಆ ಮಾರಿ ಮುತ್ತಕ್ಕೆಲ್ಲ ಸಿಗಾಕೊಳ್ಳೋದು. ಅದಿರ್ಲಿ ಬಾ, ಇಂತ ಕಷ್ಟ ಕಾಲದಲ್ಲೂ ಅದೇ ಪಂಕ್ ಮೀಸೆ ಮೇಂಟೈನ್ ಮಾಡ್ತಾ ಇದೆಯಲ್ಲ, ಹೆಂಗೆ? ಏನು ಹೇಳಕ್ಕಾಗಲ್ಲ ಗುರು, ಒಂದಲ್ಲ ಒಂದಿನ ಧೂಳಿಂದ ಸುಂಟ್ರಗಾಳಿ ತರ ಎದ್ದೆ. ಹಂಗೆ ನಿನ್ ಐಡಿಯಾ. ನೀನ್ ಹೆಂಗೆ ಎದ್ರು ನೀನ್ ಹಂಗಂಗೆ ಅಮ್ಕ ನನಗ್ ಓಟು ಇನ್ನು ಏನು ಹಾಕಿಲ್ಲ ಗುರು. ಓಟು ಇನ್ನು ಹಾಕಿಲ್ಲ ಗುರು. ಓಟು ಇನ್ನು ಹಾಕಿಲ್ಲ. 1 2 3 4 5 ಓಟು ಇನ್ನು 1. ಥ್ಯಾಂಕ್ ಯು. ಓಟು ಇದೇನ್ ಗುರು? ಇದಕ್ಕೆ ದುಡ್ಡು ಕೊಟ್ಟ ಮೇಲೆ ಓಟು ಮನದವ್ರೇನು ನಿಮಗೆ ಗುರು? ಏನ್ ಗುರು ಹಿಂಗ್ ಮಲ್ಬಿಟ್ಟಾರೆ? ಏನ್ ಗುರು ಓಟ್ ಹಾಕಿಲ್ಲ? ನೋಡ್ರೋ, ಇದು ನಮ್ ದೇಶ. ನಮ್ಮನ್ನ ಆಳೋರ್ನ ಎಲೆಕ್ಟ್ ಮಾಡೋ ಟೈಮ್ನಲ್ಲಿ ಹೇಗ್ ಟೈಟ್ ಆಗಿ ಬಿದ್ದಿರ್ತಾರ ನೋಡು. ಪ್ರಜೆಗೆ ಪ್ರಜ್ಞೆ ಇಲ್ಲ ಅಂತ ಅಂದ್ಮೇಲೆ ಇನ್ ನಮ್ಮ ನಾಳೋ ಪ್ರಭು ಅವನಿನ್ ಯಾರು ಗೆದಿರ್ತಾನೆ ಹೇಳು? ಅಂಥವ್ರನ್ನ ನಂಬಿ ಜೈಕಾರ ಹಾಕಿ ಪೋಸ್ಟ್ ಅಂಟಿಸಿ ಎಲ್ಲಾನು ಮಾಡ್ತೀವಿ. ನಮ್ಮ ವಯಸ್ಸು ಎನರ್ಜಿ ಎಲ್ಲಾನು ವೇಸ್ಟ್ ಮಾಡ್ತಾ ಇದೀವಿ. ನಮ್ಮಂತ ಯುವಕರ್ಗೆ ಅದು ಯಾವಾಗ ಬುದ್ಧಿ ಬರುತ್ತೋ ದೇವ್ರಿಗೇ ಗೊತ್ತು. ಅಪ್ಪ ಗಣೇಶ, ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಪ್ಪ. ನಮ್ಮ ಮಾವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡತ್ರ ಮಾಡಪ್ಪ. ನಿನ್ಗೆ 101 ತೆಂಗಿನಕಾಯಿ ಹೊಡಿತೀನಿ. ಸದ್ಯಕ್ಕೆ ಒಂದೇ ಒಂದು ನಿಂಬೆ ಹಣ್ಣಿದೆ, ಅಡ್ಜಸ್ಟ್ ಮಾಡ್ಕೊ. ತೆಂಗಿನಕಾಯಿ ಊಪಿ. ಗಿಣಿ ಶಾಸ್ತ್ರ ಕೇಳ್ರಿ. ಸಂಪಂಗಿ ರಾಮನಗರದ ಪಾನಿಪುರಿ ನಿಂಗಯ್ಯಂಗೆ ಪ್ಲೇವಿನ್ ಹೊಡೆಸಿದ್ಯಾರು? ಗದ್ದೆ ಕೆಲಸ ಮಾಡೋ ಸಿದ್ದೇಶನಿಗೆ ಥಂಡರ್ ಬಾಲ್ ಹೊಡೆಸಿದ್ಯಾರು? ನೀನಪ್ಪ? ನಾನಲ್ಲಪ್ಪ, ಈ ಗಿಣಿಯಪ್ಪ. ಈ ಗಿಣಿನ? ಅಲ್ಲಯ್ಯ, ಈ ಗಿಣಿ ಇವ್ರಿಗೆ ಪ್ಲೇವಿನ್ ಓಡಿಸೋ ಬದಲು ನಿನಗೆ ಯಾಕೆ ಓಡಿಸಬಾರ್ದಾಗಿತ್ತು? ಇಲ್ಲಿ ರೋಡಲ್ಲಿ ಚಪ್ಪರ್ ತರ ಕುಂತಿದ್ಯಲ್ಲ, ಯಾವನ್ ಗೋಳ್ ಬಿಡ್ತಾ ಇದೀಯ? ಆ ಕಾಡಿಂದ ಗಿರಿ ಕರ್ಕೊಂಡ್ ಬಂದ್ಬಿಟ್ಟು. ಯೋ, ಇದು ಅಂತಿಂತ ಗಿಣಿ ಅಲ್ಲ. ಓಹೋ, ಮಹರ್ಷಿ ಶುಕುಮುನಿ ಶಾಸ್ತ್ರ ಹೇಳಿದಂತ ಗಿಣಿ. ಇದು ಏನೇ ಹೇಳಿದ್ರು ಸುಳ್ಳೇ ಆಗಲ್ಲ. ಸುಳ್ಳೇ ಆಗಲ್ಲ? ಹೌದು. ಸುಳ್ಳಾದ್ರೆ ಆಗ್ಬಿಟ್ರೆ ದಕ್ಷಿಣೆ ವಾಪಸ್. ಓದೇ ತಿನ್ನಕ್ ರೆಡಿನಾ? ಅದಕ್ಕೂ ರೆಡಿ. ಹೇಳ್ಸು ಮತ್ತೆ ಬೇಗ. ಗಿಣಿರಾಮ, ಇದು ನನ್ನ ಅಳುವು ಉಳುವಿನ ಪ್ರಶ್ನೆ. ನೀನ್ ಇಷ್ಟೊತ್ತು ಇಲ್ಲಿ ಉಳಿಸಿರದೆ ದೊಡ್ಡ ಪ್ರಶ್ನೆ ಕಣ. ಬೇಗ ಹೇಳ್ಸು. ಓ, ಇದು ನಿನ್ನ ಮಾನ ಮರ್ಯಾದೆ ಪ್ರಶ್ನೆ. ಬೇಗ ಒಂದ್ ಕಡ್ಡಿ ಹಾಕೋದಕ್ಕೆ. ಓ, ಬೇಗ ಬಾ. ಒಂದು ಭವಿಷ್ಯ ನುಡಿ. ಕೆಟ್ಟ ನೋಡ್ಬಿಟ್ಟಾತು. ಅದು ನಿಂತರ ಪೋಲಿ ಅಲ್ಲ. ಗಿಣಿರಾಮ, ಒಂದು ಅದೃಷ್ಟದ ಕಾರ್ಡ್ ತೆಕ್ಕೊಡು. ಯಾವ ಲ್ಯಾಂಗ್ವೇಜ್ ನಿನ್ ಗಿಣಿದು? ಮಲ್ಟಿ ಲ್ಯಾಂಗ್ವೇಜು. ಕೊಡು ಗಿಣಿರಾಮ, ಕೊಡು. ಏನ್ ಕರೆಂಟ್ ಹೊಡೆದು ಕೋತಿ ತರ ಫ್ರೀಸ್ ಆಗ್ಬಿಟ್ಟೆ? ಗಂಡ. ಗಂಡ? ಜಲಗಂಡ. ಅಮ್ಮವ್ರ ಗಂಡ ಕೇಳಿಸ್ಕೊಂಡಿದೀನಿ. ಇದ್ಯಾವ್ದು ಜಲಗಂಡ? ಏ ಮೂರ್ಖ, ಅಗ್ನಿಗಂಡ, ಸರ್ಪಗಂಡ, ವಾಯುಗಂಡ, ಈ ತರ ನಾನಾ ತರದ ಗಂಡಾಂತರಗಳಿವೆ. ನಿನಗೆ ನೀರಿನ ಗಂಡ ಇದೆ. ಇವನು ಪ್ರಳಯ ಕಾಲದ ವೀರಭದ್ರ, ಯಾವ್ದಕ್ಕೂ ಜಗದೇ ಇರೋ ಗುಂಡ. ಗುಂಡ, ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ಹಲವಾರು ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರೋ ಸಾಧ್ಯತೆ ಇದೆ. ಹೇಯ್, ಎದ್ದಳ ಮೇಲೆ, ಎದ್ದಳ ಮೇಲೆ. ರೈಟ್ ಹೇಳೋ. ನೀರಲ್ಲಿ ಗಂಟ ಇದೆ, ವಾಯು ಗಂಟ ಇದೆ, ಟ್ರೈನಲ್ಲಿ ಗಂಟ ಇದೆ, ಎಲ್ಲಾ ಗಂಟ ಇದೆ. ಶಾಂತಿ ಮರೆತು ಹೋದ್ರೆ ಸಾಯಿಸ್ಬಿಡ್ತೀನಿ. ಜಲಗಂಟ ಅಂತ ಜಲಗಂಟ. ಏಯ್, ನೀನ್ ಇನ್ನೊಂದ್ಸಲ ಈ ಕಡೆ ಬಾರೋ. ಇರೋ 4 ಕೋದನ್ನ ಕೋಳಿ ಪುಕ್ಕ ಕಿತ್ತಾಕ್ಬಿಡ್ತೀನಿ. ಈ ಹೆಂಗ್ಸು ಪಂಪು ಓಡ್ದು ಸುಸ್ತಾದ್ರೂ ನೀರಂತೂ ಬರ್ತಾ ಇಲ್ಲ. ಈ ಹೆಂಗ್ಸರು ಕಷ್ಟಪಡೋದ್ ನೋಡಿದ್ರೆ ನನ್ ಕೈ ನೋಡ್ಕೊಂಡಿರಕ್ಕಾಗಲ್ಲ. ಹೆಲ್ಪ್ ಮಾಡ್ಬಿಡ್ಬೇಕು. ಅಯ್ಯೋ ಅಮ್ಮ, ಅಮ್ಮ, ನೀನ್ ಇವತ್ತೆಲ್ಲ ಎಷ್ಟೇ ಹೊಡೆದ್ರು ನೀರ್ ಬರಲ್ಲ. ಬಾ, ನಾನು ಹೆಲ್ಪ್ ಮಾಡ್ತೀನಿ. ಬನ್ನಿ ಬನ್ನಿ, ನಿಮ್ಗೆ ಕೋಟಿ ಪುಣ್ಯ ಬರುತ್ತೆ. ನನಗ್ ಪುಣ್ಯ ಬರುತ್ತೋ ಬರಲ್ವೋ, ನಿನಗ್ ನೀರ್ ಬಂದ್ರೆ ಅಷ್ಟೇ ಸಾಕು. ನಿಮ್ಮ ಹೆಸರು? ನನ್ನ ಹೆಸರು ರಂಗಿ ಅಂತ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಹಳೆ ಬೋಂಗು ಮಾದಪ್ಪನ ಅಳಿಯ. ಯಾವ ಮಾದಪ್ಪ? ಅದೇ ಮೀಸೆ ಮಾದಪ್ಪ. ಓ, ರಕ್ತಕ್ಕ ಗಂಡನಾ? ಸರಿ ಸರಿ. ಅಮ್ಮ, ಅಮ್ಮ, ಅಯ್ಯೋ ಅಮ್ಮ, ಮಾನ ಮರೆದಿದ್ದೇನೆ. ಹೆಂಗ್ಸೂರು ಸೆರಗು ಮುಚ್ಚದ ಮಾಡ್ತಾ ಇದೀಯ? ಆ ಕಡೆ ಅಮ್ಮ. ಅಯ್ಯೋ, ಏನೋ ಮಾಡ್ತಾ ಇದೀಯ ನೀನು? ಕಾಣುತ್ತಾ ನಿನ್ಗೆ? ಪಂಪ್ ಹೊಡಿತಾ ಇದೀನಿ. ಪಂಪ್ ಹೊಡೆದ್ಮೇಲೆ ಏನೋ ಮಾಡ್ದೆ? ಏನ್ ಮಾಡ್ದೆ? ಹೆಂಗ್ಸು ಸೆರಗು ಸರಿ ಮಾಡ್ತಾ ಇದ್ದೆ, ನೀನ್ ಗೂಬೆ ತರ ನೋಡ್ತಾ ಇದ್ದೆ. ಸರಿ ಮಾಡಕ್ ನೀನ್ ಯಾರು? ಅದನ್ನ ಕೇಳಕ್ ನೀನ್ ಯಾರು? ನಾನು ಅವ್ಳ ಗಂಡ. ಗಂಡ? ಏನೋ ಮಾಡ್ತಾ ಇದ್ದೀರಾ? ಹಾಕಿ ಈ ಪೊಲೀಸ್ ಯಾಕೋ ಹೀಗೆಲ್ಲ ಮಾಡ್ಕೊಂಡೆ?
ಓಹೋ, ಏನ್ ಕಾರ್ಗಿಲ್ ಯುದ್ಧದಲ್ಲಿ 100 ಜನ ಶತ್ರುಗಳು ಕೊಂದು ಬಂದಿದ್ದಾನೆ ಅನ್ನೋ ತರ ಅವ್ವ ಮಗಳು ಸೇರ್ಕೊಂಡು ಸೇವೆ ಮಾಡಿದ್ದೇ ಮಾಡಿದ್ದು. ಹೇಳ ಮೇಲೆ ಲೇ, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದೀನೋ? ಇವತ್ತಾನೆ ಮಾಡ್ದೆ. ಏನು? ಇದು ಆಹಾ, ಅದನ್ನ ಮಾತ್ರ ಬಹಳ ಚೆನ್ನಾಗ್ ಮಾಡ್ತೀಯ. ಮಾಡಬಾರದು ಮಾಡೋದು, 4 ಜನ ಹತ್ರ ಒದೆ ತಿನ್ಬರೋದು. ಈ ಊರಲ್ಲಿ ಮೀಸೆ ಮಾದಪ್ಪ ಅಂದ್ರೆ ಎಷ್ಟು ಮರ್ಯಾದೆ ಇದೆ ಗೊತ್ತೇನೋ? ಗೊತ್ತಾಯ್ತು. ಏನು ಮರ್ಯಾದೆ ನಿನಗಲ್ಲ, ಮೀಸೆಗೆ. ನನ್ನ ಮರ್ಯಾದೆ ಹಾಳು ಮಾಡ್ತಾ ಇರೋ ನಿನಗೆ ಮಗಳನ್ನು ಬೇರೆ ಕೊಡ್ಬೇಕು. ಹೌದು ರೀ, ನಮ್ಮಮ್ಮ ಸಾಯವಾಗ ಇವನ್ನ ನನ್ನ ಕೈಯಲ್ಲಿ ಇಟ್ಟು ಇವನಿಗೆ ನಿನ್ ಮಗಳನ್ನ ಕೊಟ್ಟು ಮದ್ವೆ ಮಾಡು ಅಂತ ಹೇಳಿ ಸತ್ ಹೋಗ್ಬಿಟ್ಲು. ಅಯ್ಯೋ ಅಯ್ಯೋ, ಅಕ್ಕ ತಮ್ಮನ ಸೆಂಟಿಮೆಂಟ್ ತವರಿಗೆ ಬಾ ತಮ್ಮ. ಹೌದಪ್ಪ, ನಂಗೂ ಮಾವ ಅಂದ್ರೆ ತುಂಬಾ ಇಷ್ಟ. ನಾನು ಇವ್ರನ್ನೇ ಮದ್ವೆ ಮಾಡ್ಕೋತೀನಿ. ಅಯ್ಯೋ ಅಯ್ಯೋ, ಬಿಡಿಸಲಾರದ ನಂಟು ಲೈಲಾ ಮಜ್ನು. ನನ್ನ ಮಗಳನ್ನ ಮದುವೆ ಆಗೋದಕ್ಕಿಂತ ಏನೋ ಯೋಗ್ಯತೆ ಇದೆ. ಲೇ ನೋಡೆ ಅವನ ಫೇಸ್ ಕಟ್ಟು. ಈ ಮನೆ ಮುಂದೆ ದೃಷ್ಟಿ ಬೊಂಬೆ ಇರಲ್ವಾ ಹಾಗಿದೆಯಲ್ಲೇ. ಒಂದು ರೂಪಾನ, ಒಂದು ವಿದ್ಯೆನ ಹೋಗ್ಲಿ, ಒಂದು ಕೆಲಸ ಇದೆಯಾ ಹೋಗ್ಲಿ, ಹಣ ಇದೆಯಾ ಅದೆಲ್ಲ ಹಣ ಹೋಗ್ಲಿ, ಒಂದು ಒಳ್ಳೆ ಗುಣ ಇದೆಯಾ? ನನಗೆ ಮರ್ಯಾದೆ ಬಹಳ ಮುಖ್ಯ. ನೀನು 4 ಜನದ ಹತ್ರ ಮರ್ಯಾದಸ್ಥ ಅನ್ನಿಸ್ಕೊಂಡು ಬಾ, ಆಮೇಲೆ ನೋಡೋಣಂತೆ. ಬೋರ್ವೆಲ್ ಹತ್ರ ಒದೆ ತಿಂದಾಗಿಂದ 1 ತಿಂಗಳಾಯ್ತು ಸ್ನಾನ ಮಾಡಿ. ಮೈಯೆಲ್ಲ ಗಬ್ಬೆದ್ದೋಗಿದೆ. ಹಿಂಗೆ ಇದ್ರೆ ಆದಿಮಾನವಾಗೋಗ್ಬಿಡ್ತೀನಿ. ಅದಕ್ಕೆ ಈ ಪ್ರಶಾಂತವಾದ ಕೆರೆಯಲ್ಲಿ ಹಂಗೆ ಒಂದು ಡೈ ಹಾಕಿ ಕೊಳೆನೆಲ್ಲ ಕೆಳಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಮಿಡ್ನೈಟ್ ಮಸಾಲ. ಅಯ್ಯಯ್ಯೋ, ಅವ್ರು ನನ್ನ ಪಂಪ್ ಹೊಡೆದಿದ್ದಕ್ಕೆ ನನ್ನ ಮಗ ನನ್ನ ಪೈಪ್ ಕಿತ್ತಾಕ್ಬಿಟ್ಟ. ಇವತ್ತೇನಾರು ಹೆಂಗ್ತಿರೋರು ಜಾಗಕ್ಕೆ ಹೋಗಿ ನಾನು ಡೈ ಹೊಡೆದ್ರೆ ಅವ್ರ ಗಂಡಿಂತಿರು ಬಂದು ನನ್ನ ಒಳಗೆ ಅಮಿಕಿ ಅಲ್ಲೇ ಫಿಕ್ಸ್ ಮಾಡ್ಬಿಡ್ತಾರೆ. ಮೌನ ಮರ್ಯಾದೆ ಇಂಪಾರ್ಟೆಂಟ್. ಇವತ್ತು ಹೆಂಗಸರು ಹೊರಗಡೆ ಬರೋ ತನಕ ನಾನು ಹೋಗಿ ಡೈ ಹೊಡೆಯೋದಿಲ್ಲ. ಶಾಪಾರ್ಥ. ನಮ್ಮ ಮಾವ ಹೇಳಿದ್ದಾನೆ, 10 ಜನರ ಮುಂದೆ ಮಾನ ಮರ್ಯಾದೆಯಿಂದ ಬದುಕಿ ತೋರ್ಸೋ ಅಂತ. ಲೇ ಮಾವ, ಇವತ್ತು ನನ್ನ ಮರ್ಯಾದೆ ಏನು ಅಂತ ತೋರ್ಸೋಣ. ಏನ್ ಮೀಸೆ ಮಾವಣ್ಣ, ಚೆನ್ನಾಗಿದ್ರಾ? ಏನ್ ಈ ಜೋಡಿಗೆ ಬಂದ್ರ? ನಾನ್ ಚಂದಾಗಿರೋದಿರ್ಲಿ, ನೀನ್ ಮಾಡ್ತಾರ ಚಂದಾಗೈತಾ? ಚೆನ್ನಾಗಿದೆ ಅಲ್ವಣ್ಣ? ಕರೆಕ್ಟ್ ಅಲ್ವೇನಣ್ಣ? ಅಲ್ಲಿ ನೋಡ್ರಲ್ಲಿ ಹೆಂಗಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಏನಂದ? ಹೆಂಗಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬಿಡಕ್ಕಾಗುತ್ತಾ? ಏಯ್ ಶಂಕರ ನಾಗ, ಆ ಕೆಲಸ ಬಿಟ್ಟು ಬಂದ್ರಲ್ಲ ಇಲ್ಲಿ. ಅಣ್ಣ, ಅವ್ರನ್ನೆಲ್ಲ ಯಾಕಣ್ಣ ಕರಿತಾ ಇದ್ದೆ? ನೀನ್ ಗುಣಗಾನ ಮಾಡಕ್ಕೆ. ಅಯ್ಯೋ ಅಣ್ಣ, ಹಂಗೆ ಸಾಯಂಕಾಲ ನಮ್ಮ ಮನೆ ಹತ್ರ ಬಂದು ನಮ್ಮ ಮಾವನ ಹತ್ರನೂ ನನ್ ಗುಣಗಾನ ಮಾಡೋಣ. ಇವನೇನ್ ಮಾಡ್ತಾವನೆ ಒಂದ್ ಕೇಳ್ರಲ್ಲ. ನಾನು ಹೇಳ್ತೀರಣ್ಣ. ಅಣ್ಣ, ಹೆಂಗಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬಿಡಕ್ಕಾಗುತ್ತಣ್ಣ? ಆಗುತ್ತಾ? ಅಲ್ಲಿ ನೋಡ್ರಣ್ಣ. ಇವನು ನಮ್ಮ ಹೆಂಗ್ ಸ್ನಾನ ಮಾಡ್ತಾ ಇರೋದನ್ನ ಯಾಕ್ರೋ ದನಕ್ ಬರ್ದಂಗ್ ಬಡಿತಾ ಇದ್ದೀರಾ? ಯಾವನ ನೀನು? ನೀನಾ? ಒದೆ ತಿನ್ನಂತ ತಪ್ಪೇನೋ ಮಾಡ್ದೆ? ಮಾವ, ಹೆಂಗಸರು ಸ್ನಾನ ಮಾಡ್ತಾ ಇದ್ರು, ನೋಡ್ಕೊಂಡು ಹೋಗೋಣ ಅಂತ. ಕಂಡೋರ್ ಹೆಂಡ್ರು ಸ್ನಾನ ಮಾಡೋದನ್ನ ಕದ್ದೋಡು ತಪ್ಪಲ್ವೇನೋ? ಅಯ್ಯೋ, ತಿಳ್ಕೊಂಬಿಟ್ಟ ಮಾವ. ನೀನ್ ಹೇಳಿರ್ಲಿಲ್ವಾ ಮಾವ, ಹೆಂಗಸರ ಜಾಗಕ್ಕೆ ಹೋಗ್ಬಾರ್ದು ಅಂತ? ಅದಕ್ಕೆ ಅವ್ರು ಎದ್ದು ಹೋದ್ಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ನಿಂತಿದ್ದೆ. ಕಚಡ ಹೊಡೆದ್ಬಿಟ್ರು. ಅದನ್ನ ಅವ್ರಿಗೆ ಮೊದಲೇ ಬಿಡಿಸಿ ಹೇಳ್ಬೇಕಾಗಿತ್ತು. ಹೇಳಿದ್ನಲ್ಲ ಮಾವ, ಈ ಮುಟ್ಟಾಳ ನನ್ ಮಗನ ಕಾಣಿಲ್ಲ. ಹೋಗ್ರೋ, ನಾನು ವಿಚಾರಿಸ್ಕೊಂತೀನಿ. ಅಯ್ಯೋ ಚಂಗುಲಿ, ನಿನ್ನಿಂದ ಈ ಊರಲ್ಲಿ ನನ್ನ ಮರ್ಯಾದೆ ಎಕ್ಕುಟ್ಟೋಯ್ತು. ಬಾ ಮನೆಗೆ. ಒಳ್ಳೇದ್ ಮಾಡಿದ್ರು ಉಗಿತಾರಲ್ಲಪ್ಪ ಇವ್ರುಗಳು. ನಾನ್ ಯಾವ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದ? ಗುಂಡ, ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ನಾನಾ ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರ್ಬಹುದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ, ಕೆರೆ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ. ಕೋತಿ ನನ್ನ ಮಗನೇ. ಬಾರೆ ಸಂತೆಗೆ ಹೋಗೋಣ ಬಾ, ಗದ್ದೆ ಒಳಗೆ ಸೇರೋಣ ಬಾ, ಬೇಗ ಬಾ. ನನಗೆ ಹತ್ಸೋದ್ ಮಾತ್ರ ಗೊತ್ತು, ಇಳಿಸಕ್ ಗೊತ್ತಿಲ್ಲ. ಅದಕ್ಕೆ ಬೀಳಿಸ್ಬಿಟ್ಟೆ. ಬಾ. ಬಿಡಿ ಮಾವ, ಇದಕ್ಕ ಕರ್ಕೊಂಡ್ ಬಂದ್ರಿ? ಮತ್ತೆ ಇನ್ಯಾತ ಕರ್ಕೊಂಡ್ ಬಂದೆ? ಮನೇಲಿದ್ರೆ ಮಾವನ ಕಾಟ, ಬೀದಿ ಬಂದ್ರೆ ಜನರ ಕಾಟ, ಇಲ್ಲಾಂದ್ರೆ ಆ ನೀರಿನ ಕಾಟ. ಇಲ್ಲಿ ಯಾರ ಕಾಟನೂ ಇಲ್ಲ. ನಾನು ನೀನು ಇಬ್ರೇ. ಅಬ್ಬಾ, ನಾವೇನಾದ್ರೂ ಎಡವಟ್ ಮಾಡ್ಕೊಂಡ್ಬಿಟ್ರೆ 3 ತಿಂಗಳಲ್ಲಿ ನೀನು ವ್ಯಾಂದ ವಾಂತಿ ಮಾಡ್ಕೊಂಡ್ಬಿಡ್ತೀಯ.
ಆಮೇಲೆ ನಿಮ್ಮಪ್ಪ ಪಾಪ ಏನೋ ಎಡವಟ್ ಮಾಡ್ಕೊಂಬಿಟ್ಟವ್ರ ಮಕ್ಳು ಅಂತ ನಿನ್ನ ನನ್ನ ತಲೆ ಕಟ್ಬಿಡ್ತಾನೆ. ಬಾ ಬಾ ನನ್ನ ಬಂಗಾರಿ, ಬಾ ಬಾ ಬಂದ್ಬಿಡು. ಯಾವನೋ ಕಿತ್ತೋದ್ ನನ್ ಮಗ ಹಳೆ ಕಡೆ ನನ್ ಮುಖದ ಹತ್ರ ಇಟ್ಟು ನಿನ್ ಕಿತ್ತೋದ್ ಮುಖಕ್ಕೆ ಇದೇ ಲಾಯಕ್ಕು. ಏಯ್, ಅದೇನೋ ಹೇಳ್ತಾರಲ್ಲ, ಒಳ್ಳೆಯವನು ಅಂತ ಮನೆ ಒಳಗೆ ಸೇರಿಸಿದ್ರೆ ಒಳಕಲ್ಲಾಗ ಅದೇನೋ ಊಯ್ದಂತೆ, ಬಾಮ ಇದಂತ ಮನೆ ಒಳಗೆ ಸೇರಿಸಿದ್ರೆ ನನ್ನ ಮಗಳು ಬಾಳ ಹಾಳು ಮಾಡ್ಬೇಕು ಅಂತಿದ್ಯೇನೋ. ಮಾವ, ಹಾಳು ಮಾಡಕ್ ಬಂದಿಲ್ಲ ಮಾವ, ಉದ್ಧಾರ ಮಾಡಕ್ ಬಂದಿದ್ದೀನಿ. ನಾನ್ ನಿನ್ ತಿಥಿ ಮಾಡಕ್ ಬಂದಿದ್ದೀನಿ. ಯಾಕೆ? ನಾವಿರೋ ಈ ಸ್ಪಾಟ್ ಅಲ್ಲಿ ನದಿ ಇದೆಯಾ? ಇಲ್ಲ. ಕೆರೆ ಇಲ್ಲ. ಬೋರ್ವೆಲ್ ಇಲ್ಲ. ಬಾವಿ ಇಲ್ಲ. ಸಮುದ್ರ? ತೋಟದಲ್ಲಿ ಸಮುದ್ರ ಬರುತ್ತೇನೋ? ಹಂಗಾದ್ರೆ ನೀನ್ ರೈಟ್ ಹೇಳು. ಯಾಕೆ? ನನಗಿರೋದೇ ಒಂದೇ ಒಂದು ನೀರಿನಲ್ಲಿ ಗಂಡ, ಆ ನೀರ್ ಇಲ್ಲಿಲ್ಲ, ನನಗೆ ಗಂಡ ಇಲ್ಲ. ನೀನ್ ರೈಟ್ ಹೇಳು. ಮಾವ ಅಂತೆ ಮಾವ, ನೆಗದು ಬಿದ್ದು ಸಾಯ್ಲಿ, ಭೂಮಿ ಭಾರ ಕಮ್ಮಿ ಆಗುತ್ತೆ. ಬಾರೆ ಬಾರೆ ಮಾವ ಮಾವ. ಗುಂಡ, ನಿನಗೆ ಜಲಗಂಡ ಇದೆ, ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ನಾನಾ ತೊಂದರೆ ಅನುಭವಿಸ್ತ್ಯಾ, ಸಾವು ಕೂಡ ಬರ್ಬೋದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದೆ, ಎಳ್ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಕೋತಿ. ಅಯ್ಯೋ, ಬೇಗ ಬನ್ನಿ ಬೇಗ ಬನ್ನಿ. ಆಹಾ, ಇದಲ್ವಾ ಸ್ವರ್ಗ. ಬೇಕು ಅಂದಾಗ ಕರೆಂಟ್ ಬರಲ್ಲ, ಕೊಳೆಯಲ್ಲಿ ನೀರ್ ಬರಲ್ಲ, ಕರೆದಾಗ ಆಟೋ ಬರಲ್ಲ, ಟೈಮ್ ಸರಿಯಾಗಿ ಬಸ್ ಬರೋದೇ ಇಲ್ಲ. ಇದು ಮಾತ್ರ ಕರೀದೆ ಹೋದ್ರು ಆಟೋಮೆಟಿಕ್. ನೀರಲ್ಲಿ ಸರಿ ಮಾಡಿಸಿ ಅಂದ್ರೆ ನನ್ ಮಾತೇ ಕೇಳಲ್ಲ. ಸ್ನಾನಕ್ಕೂ ಗ್ಯಾಸ್ ಅಲ್ಲೇ ಕಾಯಿಸ್ಬೇಕು. ಎಲ್ಲ ನನ್ ಕರ್ಮ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಬೇರೆ ಎಲ್ಲ. ಏನಪ್ಪ ಇದು, ಅರ್ಜೆಂಟಲ್ಲಿ ನೀರ್ ತರದೆ ಮರ್ತ್ಬಿಟ್ನೆ. ಈ ಗೆಟ್ಟಪ್ಪಲ್ಲಿ ನೀರ್ ಕೇಳಿದ್ರೆ ಅಯ್ಯ ಚಿಚಿತು. ರೀ, ಅದೆಷ್ಟೊತ್ರಿ ಗಬ್ಬು, ಬೇಗ ಬಂದು ಸ್ನಾನ ಮಾಡಿ. ವಾಟರ್. ಮನೆ ಮುಂದೆ ಕುದಿಯ ನೀರ್ ತಂದಿಟ್ಟು ನಿನಗ್ ನಾನೇ ಶತ್ರು ಆಗ್ಬಿಟ್ಟಲ್ಲೋ. ನೀನ್ ಅದು ನೋಡ್ಕೊಂಡು ತಗೊಂಡೋಗ್ಬಾರ್ದಾ? ಅಯ್ಯೋ, ಎಲ್ಲ ನೋಡ್ಕೊಂಡು ಹೋಗೋದು. ನೀರ್ ಇಲ್ದಾರ ಅರ್ಜೆಂಟ್ ಅಲ್ಲಿ ಫುಲ್ ಹೊಡ್ಕೊಂಡ್ಬಿಟ್ಟೆ, ಟೋಟಲ್ ಬೇಸನ್ ಬರ್ನ್ ಆಗೋಗ್ಬಿಟ್ಟಿದೆ. ಗಾಳಿ, ಅಯ್ಯೋ ಗಾಳಿ ಗಾಳಿ. ಕರೆಂಟ್ ಬೇರೆ ಹೋಯ್ತು. ಕರೆಂಟಾ? ಅಯ್ಯೋ, ಇನ್ನ ಮಗನ್ ಕರೆಂಟ್ ಇವಾಗ್ಲೇ ಹೋಗ್ಬೇಕಾ? ಉರಿ ಉರಿ. ಕರೆಂಟ್ ಹೋಗ್ಲಿಲ್ವೋ ಮುಟ್ಟಾಳ, ನಾನೇ ಫ್ಯೂಸ್ ತೆಗ್ದೆ. ನನ್ ತಮ್ಮ ಉರಿ ಉರಿ ಅಂತ ಸಾಯ್ತಾ ಇದ್ರೆ ನೀವ್ ಯಾಕೆ ಫ್ಯೂಸ್ ತೆಗೆದ್ರಿ? ಏನ್ ನಿನ್ ತಮ್ಮ AC, DC, IGP, IPS, ಲಾಯರು. ಊಟ ಹಾಕೋದೆ ದಂಡ ಪಿಂಡು ನನ್ನ ಮಗ. ಲೇ, ಇವನೇನಾರ ನೆಗದು ಬಿದ್ರೆ ಹೇಳ್ ಕಳ್ಸು, ಚಟ್ಟ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಉರಿ ಉರಿ. ಅಯ್ಯೋ, ಗಾಳಿ ಗಾಳಿ. ಈ ಅಪ್ಪ ಬೇರೆ ಫ್ಯೂಸ್ ತಗೊಂಡ್ ಹೋಗ್ಬಿಟ್ರು. ಗುಂಡ, ನಿನಗೆ ನೀರಿನ ಗಂಡ ಇದೆ, ಶಾಂತಿ ಮಾಡಿಸಿಲ್ಲ ಅಂದ್ರೆ ನೀರಿಂದ ತುಂಬಾ ತೊಂದರೆ ಅನುಭವಿಸ್ತ್ಯಾ, ಸಾವು ಕೂಡ ಬರ್ಬಹುದು. ಅಯ್ಯೋ ಪಾಪಿ ಗಂಡ, ನೀರಲ್ಲಿ ಗಂಡ ಇದೆ ಅಂತ ಹೇಳ್ದೆ, ಕಕ್ಕ ತೊಳೆಯೋ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ. ಗುಂಡ, ಯಾಕೋ ಇಷ್ಟು ಲೇಟಾಗಿ ಬರ್ತಾ ಇದೀಯಾ? ಸಿಟಿಗೆ ಹೋಗಿದ್ದಕ್ಕ. ಯಾಕೆ? ಇನ್ಯಾಕೆ, ನಿಮ್ಮ ಯಜಮಾನ್ರ ಕಡೆ ತಡೆಯಕ್ಕಾಗದೆ ಕೆಲಸ ಹೊಡ್ಕೊಂಡು ಹೋಗಿದೆ. ಕೆಲ್ಸ ಸಿಕ್ತಾ? ಸಿಕ್ತು. ಅದ ಸಿಗ್ಲಿಲ್ಲ, ಬರೋ ವರ್ಷ ಬರಕ್ ಹೇಳಿದ್ರು. ಸರಿ ಸರಿ, ಬಾ ಊಟ ಮಾಡು. ನಾವು ಊಟ ಆಯ್ತು. ನೀನ್ ಯಾಕೆ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ಯಾ? ಅಲ್ಲಿ ಬಾಬಾ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ. ಹೋಗ್ ಬೇಗ ಹೋಗು ಹೋಗು. ಗುಂಡ, ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗು ಹೋಗು. ಮಾವ, ಫಸ್ಟ್ ಲವ್ ಅಲ್ಲೇ ತೆಂಗಿನ ತೋಪಿಗೆ ಮುಗ್ಗಿ ನನ್ನ ಮೂಡ್ನ ಡಿಸ್ಟರ್ಬ್ ಮಾಡಿ ಕೆಲ್ಸ್ಬಿಡ್ತೀಯ. ಅದಕ್ಕೆ ನೈಟ್ ಎಫೆಕ್ಟ್ ಬಂದಿದೆ. ವಯಾಗ್ರ ಪನ್ನೀರ್ ಇದನ್ನ ನಿನ್ನ ಮಗಳಿಗೆ ಹಾಕ್ತೀನಿ, ಅವಳು ಮೂಡ್ ಬರ್ತಾಳೆ. ಜೋರ್
ಸುಂದರಿ ಮಾಡ್ತೀನಿ ಇವತ್ತು ನಿನಗೆ ತಿಂದರಿ ಮೂರು ಬಂದ್ಬಿಟ್ಲು ಟೈಮ್ ವೇಸ್ಟ್ ಮಾಡಬಾರ್ದು ಅಯ್ಯೋ ಅಯ್ಯೋ ನೀವ್ಯಾರು ಅಯ್ಯೋ ಲೇ ನನ್ನ ತಮ್ಮನ ಮಗಳು ನನ್ನ ನೋಡಕ್ಕೆ ನನ್ನ ಮನೆ ಬಂದಿದ್ರೆ ಅವಳ ರೂಮಿಗೆ ಬಂದು ಏನೋ ಮಾಡಿದೆ ಕೆಡಿಸ್ಬಿಟ್ಟೇನೋ. ಇಲ್ಲ ಬಾವ ಅದು ಸುಂದ್ರಿ ಅನ್ಕೊಂಡು ಇವ್ರನ್ನ ಅಯ್ಯೋ ಮದುವೆ ಮುಂಚೆ ನನ್ನ ಮಗಳು ಕೆಡಿಸ್ಬೇಕಂತ ಮಾಡಿದ್ಯೇನೋ. ಕೇಳ್ದೇನೆ ನಿನ್ ತಮ್ಮನ ಮಾತಾ ಏನೋ ಗುಂಡ ಇದೆಲ್ಲ. ಅಕ್ಕ ಅದು ಸುಂದ್ರಿ ಅನ್ಕೊಂಡು ಇವ್ರನ್ನ ಸುಂದ್ರಿ ನೀನು ತಪ್ಪ ಮೊದ್ಲು ಇವನ ಮನೆಯಿಂದ ಹೊರಟು ಹೋಗ್ತೀನಿ ಒಳ್ಳೆಯವ್ರ ಕಾಲ ಇಲ್ಲ ಹೋಗ್ತೀನಿ. ಅಯೋಗ್ಯ ಅಲ್ಲ ಇವ್ರೆ ಅದೇನಾಯ್ತು ನೋಡಿ ನನ್ನ ಮಗನೇ ಅಳುಬೇಡಮ್ಮ ಅಳುಬೇಡ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಗುಂಡ ನಿನಗೆ ನೀರಿನ ಗಂಡ ಇದೆ. ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತ್ಯಾ. ಸಾವು ಕೂಡ ಬರ್ಬೋದು. ಅಯ್ಯೋ ಪಾಪಿ ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ. ಅದಕ್ಕೆ ನಾನು ನದಿ ಕೆರೆ ಬಾವಿ ಎಲ್ಲಿಗೂ ಹೋಗದೆ ಇದ್ದಲ್ಲೋ. ಲೇ ಈ ವಯಾಗರ ಪನ್ನೀರಲ್ಲೂ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಪಾಪೆ. ಎಲ್ಲಿ ಅಗ್ನಿ ಶಾಸ್ತ್ರದವನೆಲ್ಲಿ ಎಲ್ಲಿ 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 ಅಗ್ನಿ ಶಾಸ್ತ್ರದವನೆಲ್ಲಿ ಅವನ ಮೆದುಳು ತಿಂತೀನಿ, ಅವನ ರಕ್ತ ಕುಡಿತೀನಿ, ಅವನನ್ನು ಇವತ್ತು AK-47 ಸುಡ್ತೀನಿ. ಎಲ್ಲಿ ಎಲ್ಲಿ ಇಲ್ಲಿ ಬಾರೋ ಬಾ, ಇವತ್ತು ನಿನ್ನ ಕರಳನ್ನು ಕಿತ್ತು ನನ್ನ ಕುತ್ತಿಗೆಗೆ ಹಾಳಾಕೋತೀನಿ. ಬಾ 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 ಬಾ. ನೀರಿನಲ್ಲಿ ಮುಳುಗಿ 30 ಜನರ ಸಾವು. ಗಂಡ ಎಲ್ಲದರಲ್ಲೂ ಗಂಡ, ನೀರಿನಲ್ಲಿ ಗಂಡ ಗಂಡ ಗಂಡ. ಯಾಕೆ ಮಾವ, ಏನಾಯ್ತು ಮಾವ? ಗಂಡ ಜಲಗಂಡ, ಅಗ್ನಿಗಂಡ, ವಾಯುಗಂಡ, ಗೋಲ್ಕೊಂಡ, ಸರ್ಪಗಂಡ, ಯಮಗಂಡ, ಗೋಲ್ಕೊಂಡ, ಗಂಡಾತ್ರ ಗಂಡ. ಅಯ್ಯೋ ಗಂಡ ಗಂಡ ಗಂಡ. ಯಾಕಪ್ಪ ಯಾಕೋ ಚಿನ್ನಿ ಏನೇನೋ ಮಾತಾಡ್ತಾ ಇದ್ಯಾ? ಅಕ್ಕ ನನಗೇನೇನೋ ಆಗ್ತಿದೆ ಅಕ್ಕ, ಏನೇನೋ ಆಗ್ತಿದೆ ಅಕ್ಕ. ಅಗ್ನಿ ಶಾಸ್ತ್ರದವನೆಲ್ಲಕ್ಕ ನನಗೆ ಶಾಂತಿ ಬೇಕಕ್ಕ, ಶಾಂತಿ ಬೇಕು. ಶಾಂತಿ. ಇಷ್ಟು ದಿವಸ ಸುಂದ್ರಿ ಸುಂದ್ರಿ ಅಂತ ಹೇಳ್ಬಿಟ್ಟು ಈಗ ಶಾಂತಿ ಶಾಂತಿ ಅಂತಿದ್ದೀರಾ. ಯಾವಳವಳು? ಏನಾಯ್ತು ನಿಮ್ಗೆ? ಸುಂದ್ರಿ ಎಲ್ಲಿ ಆ ಶಾಸ್ತ್ರದವನ್ ಎಲ್ಲಿ? ಎಲ್ಲಿ ಆ ಶಾಸ್ತ್ರದವನ್ ಎಲ್ಲಿ? ತಿಂದು ಕೊಬ್ಬು ಜಾಸ್ತಿ ಆಗಿರ್ಬೇಕು ನನ್ನ ಮಗನಿಗೆ. ಎಲ್ಲೋ ಕುಡಿದು ಬಂದಿರ್ಬೇಕು. ಒಂದ್ ಬಕೆಟ್ ನೀರ್ ತನ್ನ ತಲೆ ಮೇಲೆ ಸುರಿ ಎಲ್ಲ ಸರಿ ಹೋಗುತ್ತೆ. ಬೇಡ ನೀರ್ ನನಗೆ ಬೇಡ. ಬೋರ್ವೆಲ್ ನೀರಲ್ಲಿ ಗಂಟ, ಕೆರೆ ನೀರಲ್ಲಿ ಗಂಟ, ಎಳ್ನೀರಲ್ಲಿ ಗಂಟ, ಕಕ್ಕ ತೊಳೆಯೋ ನೀರಲ್ಲಿ ಗಂಟ, ಪನ್ನೀರಲ್ಲಿ ಗಂಟ. ಲೇ ನಿನ್ ಪಿಂಡ ಎಲ್ಲೋ ಎಲ್ಲೋ ಅವ್ನ ಶಾಸ್ತ್ರದವನ್ ಎಲ್ಲೋ? ಎಲ್ಲಿ 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 ಶಾಸ್ತ್ರದವನ್ ಎಲ್ಲಿ? ನಿಂದು ಸಾಯಿಸ್ಬಿಡ್ತೀನಿ. ಇವನಿಗೆ ಯಾವಾಗ್ಲೂ ಹುಚ್ಚನಾಗಿ ಕರೆದಿರ್ಬೇಕು. ಆಗ ಇಂಜೆಕ್ಷನ್ ತಗೊಂಡಿಲ್ಲ ಅಂತ ಕಾಣುತ್ತೆ. ಈಗ ಮುಂಗಾರು ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಇವನ್ನ ಹೀಗೆ ಬಿಟ್ರೆ ಊರಲ್ಲಿರೋ ಜನಗಳೆಲ್ಲ ಕರೆದು ಬಿಡ್ತಾನೆ. ಆಮೇಲೆ ನಾನು ಇನ್ನು ಜೈಲ್ ಕಮ್ಮಿಸ್ಬೇಕಾಗುತ್ತೆ. ಇವನ್ನ ಹುಚ್ಚಾಸ್ತ್ರ ಸೇರಿಸಬೇಕು. ಹಿಡ್ಕೋ ಹಿಡ್ಕೋ ಇವನ್ನ. ಕಾರಿನಲ್ಲಿ ಗಂಟ, ಈ ಕಾರಿನಲ್ಲಿ ಗಂಟ, ನೋ ಫ್ಯಾಮಿಲಿ ಸೆಂಟಿಮೆಂಟ್, ನೋ ಲವ್ ಸೆಂಟಿಮೆಂಟ್. ಹುಚ್ಚ ಅಂತ ಡೌಟ್ ಇತ್ತು, ಅದು ಇವತ್ತು ಕನ್ಫರ್ಮ್ ಆಯ್ತು. ನೀನೇ ಸರಿಯಾಗಿ ಹೇಳಿದಮ್ಮ. ನಾನು ಅವತ್ತೇ ನಿಂಗೆ ಹೇಳಿದೆ ನಿನಗೆ ಜಲಗಂಡ ಇದೆ, ಶಾಂತಿ ಮಾಡ್ತು ಅಂತ. ನನ್ನನ್ನೇ ಒದ್ದು ಕಳಿಸ್ದೆ. ಈಗ ನೋಡಿದ್ಯಾ ನಿನಗೆ ಗಂಡಾಂತರ ಗಂಟಲ್ಲಿ ಹ್ಯಾಕ್ ಸಿಕ್ಕಾಕೊಂಡಿದೆ ಅಂತ. ನನ್ ಗಿಣಿ ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ವಜ್ರಮುನಿ ತರ ನಗ್ಬೇಡ್ವಾ? ವಜ್ರಮುನಿ ತರ ಏನು, ತೂಗುದೀಪ ತರ ನಗ್ತೀನಿ. ಹೆಂಗಾದ್ರೂ ನಗ್ಕೊಂಡು ಹಾಳಾಗ್ ಹೋಗು. ಅದೇನೋ ಶಾಂತಿನೋ ವಾಂತಿನೋ ಭ್ರಾಂತಿನೋ ಎಲ್ಲಾ ಮಾಡ್ತೀನಿ. ಮೊದ್ಲು ಮೊಟ್ಟೆ ತಲೆ ಯಮನಿಂದ ನನ್ನನ್ನು ಬಿಡಿಸೋ. ಬಿಟ್ಬಿಡು ಇವನ್ನ ಹುಚ್ಚಾಸ್ತ್ರ ಸೇರಿಸಲೇಬೇಕು. ನಿಲ್ಲು, ಇವನಿಗೆ ಯಾವ ಹುಚ್ಚು ಹಿಡಿದಿಲ್ಲ. ಇವತ್ತಿನವರೆಗೂ ಇವನಿಗೆ ಜಲಗಂಡಾಂತರ ಇತ್ತು. ಅದಕ್ಕೆ ಇವನು ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತಿದ್ದ. ಆ ಗಂಡಾಂತರ ಇವತ್ತು ಕಳಿತು. ಅದಕ್ಕೆ ಸಾವಿನಿಂದ ಇವನು ಪಾರಾದ. ಇನ್ನೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಹೌದಾ? ಹೌದು. ನಮ್ಮಿಬ್ರು ಬಾಂಡ್ಲಿ ತಲೆ ಮೇಲೆ ಆಡಿ. ನನ್ನನ್ನ ನಂಬು.
ನಿನ್ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ತುಂಬಾ ಥ್ಯಾಂಕ್ಸ್. ನಿಮ್ ಪಾದಕ್ಕೊಂದು ನಮಸ್ಕಾರ. ಅಯ್ಯಚ್ಚಿ ಬಾವಾ, ಇವಾಗ್ಲಾರು ನಮ್ಮಿಬ್ಬರು ಮದುವೆ ಮಾಡ್ಸು. ಈಗ್ಲೇ ಮದುವೆ ಮಾಡು ಅಂದ್ರೆ ತಾಳಿ ಬಿಡುವೇನೋ? ತಾಳಿನ ಇದೇನಿದು? ಇದೇ ಇವಾಗ ತಾಳಿ ಚಿನ್ನ. ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಬಿಸ್ಕೆಟ್ ಪಾರ್ಟಿ ಅಂದ್ರೆ ಅವಳು ಹೇಳಿದ್ ನಾಯಿ ಇವನೇನಾ? ಹೋಗ್ತಾ ಇರೋ. ಯಾರು ನೀವು? ಸೆಲೆಬ್ರಿಟಿ ಫಿಗರ್ಸ್. ಮುಖ ನೋಡಿದ್ರೆ ಗೊತ್ತಾಗತ್ತೆ ಬೇಕಾರ ಆಫೀಸರ್ಗಳು ಅಂತ. ಅಂದ್ರೆ ಪೊರ್ಕಿಗಳು ಅಂತ. ಏನ ಕೊಬ್ಬ? ಯಾ ಪ್ಲೇ ಗ್ರೌಂಡ್ ಅಲ್ಲಿ ಆಡಬಾರ್ದು ಅಂತ ಆರ್ಡರ್ ಮಾಡಿದ್ಯಂತೆ? ಮಾಡಿದೀನಿ. ವಾ, ಮೆಡಿಟೇಷನ್ ಕ್ಲಾಸ್ ನಡೆಸ್ಬಿಡ್ತೀಯಾ? ನಡೆಸ್ತೀನಿ. ಏನ್ರಪ್ಪ ಮಾಡ್ತೀರಾ? ಏನ್ರಪ್ಪ ಮಾಡ್ತೀರಾ? ಡಾರ್ಲಿಂಗ್, ಯಾ ಬಿಸ್ಕೆಟ್ ತಗೊಂಬರ್ಲಾ? ಇವತ್ತು ಬೇಡ. ನೋ 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 ನೋ, ನೀನ್ ಬಿಸ್ಕೆಟ್ ತಿಂದ್ರೇನೆ ನನ್ ಜೊತೆ ಜಾಗಿಂಗ್. ಡೈಲಿ ತಿಂತೀನಲ್ಲ ಡಾರ್ಲಿಂಗ್, ಇವತ್ ಬೇಡ ಪ್ಲೀಸ್. ತಿನ್ಬೇಕು, ಓಕೆನಾ? ಏ ಇವನೇ ಕಂಡ್ರೋ ದಿನ ನಾಯಿ ಬಿಸ್ಕೆಟ್. ಗೊತ್ತಾಯ್ತು. ಇಷ್ಟು ವಿಷಯ ಸಾಕಮ್ಮ ಊರೆಲ್ಲ ಡಂಗೂರ ಬಾರ್ಸೋದಕ್ಕೆ. ಮೆಡಿಟೇಷನ್ ಕ್ಲಾಸ್ ಏನಾದ್ರೂ ನಡೆಸಿದ್ಯೋ ಫಿನಿಶ್ ಆಗೋಗ್ತೀಯ. ಬಂದ್ರ ನಮ್ಗೆ ಚಮಕ್ ಕೊಡಕ್. ಆ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ಯಾಕೆಂದ್ರೆ ಹಲೋ ಹಲೋ ಬನ್ನಿ. ಓಕೆ ಗೆಟ್ ಇನ್. ಥ್ಯಾಂಕ್ ಯು ಸರ್. ಈ ನನ್ ಮಗ ಈ ವಯಸ್ಸಲ್ಲಿ ಯಾಕೆ ಇಲ್ಲಿ ಬರ್ತಾವನೆ? ನಮಸ್ಕಾರ ಗುರುಗಳೇ. ಮೆಡಿಟೇಷನ್ ಆಗಿ ಬಂದು ಅದೇನೋ ಮಾಡ್ಬಿಡ್ತೀನಿ ಅಂತ ಮೆಡಿಟೇಷನ್ ಮಾಡ್ತೀನಿ ಅಂದೆ. ಇದು ಮೆಡಿಟೇಷನ್. ಮೆಡಿಟೇಷನ್ ಅಂತ ಮೆಡಿಟೇಷನ್. ಯಾವ್ದೋ ಹುಡುಗಿನ ನೋಡಿರ್ತಾನೆ, ಕ್ಯಾಚ್ ಹಾಕೊಳಕ್ ಬಂದಿರ್ತಾನೆ. ಅರ್ಥ ಆಯ್ತಲ್ಲ ನಾಯಿ? ಮರ್ಯಾದೆಯಿಂದ ಒಳಗೋಗ್ಬಿಡು, ಇಲ್ಲ ಅಂದ್ರೆ ನಾಯಿ ಬಿಸ್ಕೆಟ್ ವಿಷಯ ಊರಿಗೆಲ್ಲ ಹೇಳ್ಬಿಡ್ತೀನಿ. ಗುರುಗಳೇ, ಇವನ್ ಇದಾನಲ್ಲ ನಂಬರ್ 1 ಕೇಳಿ. ನಮಸ್ತೆ ಅಂಕಲ್. ನಮಸ್ಕಾರ ನಮಸ್ಕಾರ. ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂಕಲ್? ಚೆನ್ನಾಗಿದೆ. ಯಾಕೆ? ಗುಡ್ ನ್ಯೂಸ್ ಹೇಳಿದ್ರೆ ಬರಲಾ? ಇವನ್ ಇದಾನಲ್ಲ ಈ ಏರಿಯಾದಲ್ಲಿ ಕೇಳಿ ನಂಬರ್ 2. ಸಣ್ಣದಾಗಿ ಸ್ಕೆಚ್ ಹಾಕಿ ನಮ್ ತಂಗಿನೇ ಕ್ಯಾಚ್ ಹಾಕ್ಬೇಕು ಅಂತ ಮಾಡಿದ್ದ. ಆದಷ್ಟು ಸುಲಭವಾಗಿ ಆಗತ್ತಾ? ಆಗೋಯ್ತಲ್ಲ. ಏನೋ ನಿನ್ನೆ ಸಾಯಂಕಾಲ ಸಿಗ್ನಲ್ ಅಲ್ಲಿ ನಿನ್ ತಂಗಿ ಇವನ್ ಬೈಕ್ ಅಲ್ಲಿ ಹಿಡ್ಕೊಂಡು ಕೂತಿದ್ಲು. ನಾನೇ ನೋಡಿದ್ದೆ. ನೀ ಯಾರ ಬೇರೆ ನೋಡಿ ಹಂಗೆ ಅನ್ಕೊಂಡೆ. ಆದ್ರೆ ಅವಳೇ ನನ್ನನ್ನ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಖುದ್ದು ಮಾತಾಡ್ಸಿದ್ಲು. ನೋಡ್ದ ನನ್ ತಂಗಿನ? ಸುಳ್ಳು ಹೇಳ್ತಾ ಇದ್ಯಾ? ನನ್ ತಂಗಿನ? ಈ ದರಿದ್ರ ಮಗನ್ ಕಣಕ್ ಬಿದ್ದು ಬಿಡ್ತಾ. ನೋಡಿ, ನಮ್ಮ ಜೀವನದಲ್ಲಿ ಪ್ರತಿ ದಿವಸವೂ ಒತ್ತಡ, ಕೆಲಸ, ಕಷ್ಟ, ಆಯಾಸ, ಜಂಜಾಟ, ನಿರುತ್ಸಾಹ ಇತ್ಯಾದಿಗಳು ಕೂಡಿರುವುದರಿಂದ ನಮ್ಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಮೆಡಿಟೇಷನ್ ನಮ್ಮೆಲ್ಲರಿಗೂ ತುಂಬಾ ಅವಶ್ಯಕ. ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸನ್ನು ಒತ್ತಡರಹಿತವನ್ನಾಗಿ ಮಾಡಿ ಒಂದೇ ವಿಷಯದ ಬಗ್ಗೆ ಕೇಂದ್ರೀಕರಿಸಬಲ್ಲ ಹತೋಟಿ ನಮಗೆ ದೊರಕುತ್ತದೆ. ನಾವೀಗ ನಮ್ಮ ದಿನನಿತ್ಯದ ಜಂಜಾಟಗಳನ್ನು ಮರೆತು ಮೌನವಾಗಿ ಆ ಭಗವಂತನನ್ನು ಪ್ರಾರ್ಥಿಸೋಣ. ಹಾಯ್ ಹಾಯ್, ನಾನು ಡ್ರೆಸ್ ಚೇಂಜ್. ಹಾಯ್ ಹಲೋ, ನನಗೆ ಮೆಡಿಟೇಷನ್ ಅಂದ್ರೆ ತುಂಬಾ ಇಷ್ಟ. ಬೈ ಬರ್ತ್. ಈಗ ನಾವೆಲ್ಲರೂ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡೋಣ. ನನ್ನನ್ನು ಯಾಕೆ ಸರ್ ನೋಡ್ತಿದ್ದೀರಾ? ಮೆಡಿಟೇಷನ್ ಮಾಡೋದಕ್ಕೆ ಬಿಡಿ ಪ್ಲೀಸ್. ಸರ್ ಇವನು
ಇನ್ನು 5 ನಿಮಿಷದಲ್ಲಿ ಇರ್ತಾನೆ ಹೇಳು. ಅಂಜಲಿ, ಹಾಯ್ ಅಂಜಲಿ, how are you? Yeah. Come on, listen this. What a lyric, you know. If you're not there, why should I leave? ನೀನಿಲ್ಲದೆ ನನ್ನದೇನಿದೆ. I love you. I hug you forever. ಅರ್ಥ ಆಯ್ತಾ? ಸ್ವಲ್ಪ ಮೈ ಪ್ರೆಸೆಂಟೇಷನ್. ಯಾಕಿದು? ಇದು ಮ್ಯೂಸಿಕ್ ಮೆಷಿನ್, ಐಪಾಡ್. ನಮ್ಮಂತ ಯೂತ್ಸ್ ಎಲ್ಲ ಇವಾಗ ಇದನ್ನೇ ಯೂಸ್ ಮಾಡೋದು. ಹಾಗಾದ್ರೆ ನಾನು ನೀನು ಯೂತ್ಸಾ? ಮುಚ್ಕೊಳ್ಳೆ ಬಾಯಿ. ನೀನ್ ಕೇಳಿ. ಆಮೇಲೆ ಸಿಸ್ಟರ್, ಲುಕ್ ಅಟ್ ದಿಸ್. ಈ ಕಾಲೋನಿ ಹುಡುಗಿ ನನಗೆ ಲೆಟರ್ ಬರೆದಿದ್ದಾಳೆ. ಓದಿ. ನಿಮಗ್ ಬರ್ದಿರೋ ಲೆಟರ್ ನಮ್ಗೆ ಯಾಕ್ರಿ? ಅದೆಲ್ಲ ಡೀಸೆನ್ಸಿ ಅಲ್ಲ. ಅಯ್ಯೋ, ದಿಸ್ ಇಸ್ ನಾಟ್ ಎ ಕ್ವಶನ್ ಆಫ್ ಡೀಸೆನ್ಸಿ. ದಿಸ್ ಇಸ್ ಸೋ ಫನ್ನಿ, ಯು ನೋ, ಸೋ ಫನ್ನಿ. ಯಾ ಜಸ್ಟ್ ರೀಡ್ ಇಟ್. ನಾನು ಓದ್ತೇನೆ, ಕೊಡಿ ಅಂಕಲ್. ಡಿಯರ್ ಯಂಗ್ ಅಂಡ್ ಡೈನಮಿಕ್ ಚಾರ್ಮಿಂಗ್ ಹೀರೋ ಆಫ್ ಅವರ್ ಕಾಲೋನಿ ಮಿಸ್ಟರ್ ಸಾಧು ಅವರೇ, ನಿಮ್ಮನ್ನ ಎಷ್ಟೊಂದು ಪ್ರೀತಿಸ್ತಿದ್ದೀನಿ ಅಂತ ನಿಮ್ಗೂ ಗೊತ್ತಿಲ್ಲ. ನಿಮ್ಮ ವಾಕಿಂಗ್ ಸ್ಟೈಲು, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲು, ನಿಮ್ಮ ಹೇರ್ ಸ್ಟೈಲ್ ನನ್ನಿಂದ ಈ ಲೆಟರ್ ಬರೆಯೋ ಹಾಗೆ ಮಾಡ್ತಾರೆ. ನಿಮ್ಮ ಕ್ಯೂಟ್ ಮಸಲ್ಸ್ ನನ್ನನ್ನ ಹುಚ್ಚೆಬ್ಬಿಸ್ತಾ ಇದೆ. ಐ ಲವ್ ಯು. ನಿಮಗೋಸ್ಕರ ನಾನೇ ಏನು, ನಮ್ ಕಾಲೋನಿಲಿರೋ ಎಲ್ಲಾ ಹುಡುಗಿರು ಬಿದ್ದು ಸಾಯ್ತಿದ್ದಾರೆ. ಪ್ಲೀಸ್ ನನ್ನ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡಬೇಡಿ. I wanna marry you. ಇಂತಿ ನಿಮ್ಮ ನತಾಲಿಯಾ, ಫಸ್ಟ್ PUC STC. How girls are crazy about me, no? That too I don't know. ಅದು ಫಸ್ಟ್ PUC, ಸೆಕೆಂಡ್ PUC girls. How can? At least ಅಂತಲಿ ಏಜ್ ಗ್ರೂಪ್ ಹುಡುಗಿ ಆಗಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದಿತ್ತು ಅಲ್ವಾ? ನಮ್ ಕಾಲೋನಿಯಲ್ಲಿ ನತಾಲಿಯಾ ಅಂತ ಯಾರು ಇಲ್ವಲ್ಲ ಅಂಕಲ್? ಏನಪ್ಪ ಅಂಕಲ್ ಪಿಂಕಲ್? ಸಾಧು ಸಾಫ್ಟ್ವೇರ್ ಇಂಜಿನಿಯರ್. ಸಿಸ್ಟರ್, ಈ ತರ ನನಗೆ ಡೈಲಿ ಬುಟ್ಟಿ ಗಟ್ಲೆ ಲೆಟರ್ ಬರ್ತಾ ಇದ್ರೆ ಹೌ ಕ್ಯಾನ್ ಐ ಮ್ಯಾನೇಜ್ ಯು ನೋ? ನೀವು ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ಮದುವೆ ಆಗಿ. ಶಿ ಇಸ್ ಕರೆಕ್ಟ್. ವಾಟ್ಸ್ ಯುವರ್ ಒಪಿನಿಯನ್? ಇನ್ 1 ವರ್ಷ ಲೇಟ್ ಆದ್ರೂ ಮಾಡ್ಕೊಂಡು ವೇಸ್ಟ್. ಸ್ವಾಮಿ, ಧರ್ಮ ಮಾಡಿ ಸ್ವಾಮಿ. ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇಟ್ಸ್ ಓಕೆ, ಕೂಲ್. ಬರ್ತಾ ಬೆಂಗಳೂರಲ್ಲಿ ಬೆಗ್ಗರ್ಸ್ ಕಾಟ ಜಾಸ್ತಿ ಆಗೋಯ್ತು. ಸ್ವಾಮಿ, ಧರ್ಮ ಮಾಡಿ ಸ್ವಾಮಿ. ಬೆಳಗಿಂದ ಗಂಟ್ಲು ಒಣಗ್ತಾ ಇದೆ, ಒಂದ್ ಕೋಲ್ಡ್ ಬೀರ್ ಕುಡಿಬೇಕು. ಇಟ್ಸ್ ಓಕೆ, ಕೂಲ್. ಮಿಸ್ಟರ್ ನಾರಾಯಣ್, ಒಂದ್ ಕೆಲಸ ಮಾಡ್ತೀರಾ? ಸ್ವಲ್ಪ ಹಿಂದೆ ಕೆರ್ಕೊಡ್ತೀರಾ? ಕೂಲ್ ಡೌನ್. ಮಾತಾಡಿದ್ರೆ ಕಚ್ಚಕ್ಕೆ ಬರ್ತದೆ. ಯಾರೋ ಕೇಳಿದ್ದು? ನಿನ್ಯಾವ ನನ್ನ ಮಗನೋ ಕೇಳಿದ್ದು? ಏನ್ ಹಂಗ್ ಮಾತಾಡ್ತಾ ಇದ್ಯಾ? ಯು ರೆಸ್ಪೆಕ್ಟ್ ಎಸೆ? ಕೊಂದು ಬಿಡ್ತೀನಿ. ಏನೋ ಕೊಂದು ಬಿಡ್ತೀಯ? ಹೇಳ ಮೇಲೆ. ನಾನಿನ್ ಕೇಳದ್ನ? ಇಲ್ಲ. ಆ ತಗಡ್ ನನ್ ಮಗನ್ ಕೇಳದೆ ಇಲ್ಲ ಅಂತ ಬೈದ. ಈ ಕುಳ್ ನನ್ ಮಗನ್ ಕೇಳದೆ ಅವನು ಇಲ್ಲ ಅಂತ ಬೈದ. ಅವ್ರನ್ನ ಕೇಳದೆ ಬೈದ್ರು ಓಕೆ. ನೀನ್ ಯಾವ ಕಾಡ್ ಪಾಪನೋ ನಾನು ಇಲ್ಲಿಂದ ಹೋಗೋ ಅನ್ನೋದಕ್ಕೆ? ಅವನು ಇವನು ಅಂದ್ರೆ ನೆಟ್ಟಿರಲ್ಲ ನೋಡು. ಎತ್ಕೊಡದ್ನ? ಯಾವ್ದನ್ನ? ಅದನ್ನ ಎತ್ಕೊಡು. ಯಾವ್ದು? ಈ ಕಿತ್ತಾಗಿರೋ ಭಿಕ್ಷೆ ತಟ್ಟೆನ? ನಿನಗದು ಭಿಕ್ಷೆ ತಟ್ಟೆ, ನನಗದು ಚಿನ್ನದ ಮೊಟ್ಟೆ. ಎತ್ಕೊಡಲ್ಲ? ನೀನ್ ಹೇಳೋದಲ್ಲ, ಈಗ ನಾನ್ ನಿನಗೆ ಹೇಳ್ತೀನಿ. ವಾಗ. ಅದು ನೀನ್ ಯಾವನ ಹೇಳಕ್ಕೆ? ಹೋಗಲ್ಲ. ಎಷ್ಟೋ ನಿಂದು ದಿಮಾಕು. ನನ್ ಪಕ್ಕದಲ್ಲಿ ಬಂದು ಕೂತ್ಕೋತ್ಯಾ? 5 ಅಡಿ ಗ್ಯಾಪ್ ಅಲ್ಲೋಗಲೇ ಬಿಗರ್. ನಾನೀಗ ಭಿಕ್ಷುಕ ಅಲ್ಲ, ಡ್ಯೂಟಿ ಓವರ್. ನೌ ಐ ಆಮ್ ಎ ಕಸ್ಟಮರ್ ಆಫ್ ದಿಸ್ ಹೋಟೆಲ್. ಇವನು ನಿನ್ನ ಹತ್ರ ನನ್ಗೇನ್ ಮಾತು? ಒಂದ್ ಟೀ ಹಾಕಪ್ಪ. ಒಂದ್ ಹಾರ್ಲಿಕ್ಸ್. ಏನಂಗ್ ಲುಕ್ ಕೊಡ್ತೀಯ? ನಿನ್ನಂತ ಕಾಂಜಿ ಪಿಂಜಿಗಳ ಹತ್ರ ಭಿಕ್ಷೆ ಬೇಡ್ತೀನಿ, ಆದ್ರೆ ಕಾಂಜಿ ಪಿಂಜಿ ತಿನ್ನಲ್ಲ, ಕುಡಿಯಲ್ಲ. ಹೆಲ್ತ್ ಬಗ್ಗೆ ತುಂಬಾ ಕೇರ್ ತಗೋತೀನಿ. ಹೆಲ್ತ್ ಇಸ್ ವೆಲ್ತ್. 6 ಪ್ಯಾಕ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಏನ್ ಬಾಳ ನಿಗ್ರಾಡ್ತಾ ಇದ್ದೆ? ರಿವೆಂಜ್? ನಾನ್ ಯಾರು ಗೊತ್ತಾ? ಈ ಊರಲ್ಲಿರೋ 1,36,000 ಜನ ಬೆಗ್ಗರ್ಸ್ಗೆ ಪ್ರೆಸಿಡೆಂಟ್. ಮಾಫಿಯಾ ಗೊತ್ತಾ? ನಮ್ದು ಬೆಗ್ಗರ್ ಮಾಫಿಯಾ. ಒಂದೇ ಒಂದು ಫೋನ್ ಕಾಲ್, ಫ್ರಂಟ್ ಟು ಬ್ಯಾಕ್. ಹಾಯ್, ಹಲೋ. ತಾತ, ನೀನ್ ಏರೋಬಿಕ್ಸ್ ಟೀಚರ್ ಬಂದ್ಲು ನೋಡು. ನನ್ಗೇನ್ ಕಾಣ್ಲಿಲ್ಲ ಅನ್ಕೊಂಡ್ಯಾ? ಹಲೋ. ಹಾಯ್ ಅಂಜಲಿ. ಹಾಯ್. ಕಮ್ ಆನ್. ನಿನ್ನ ಫೇಸ್ಗೆ, ನಿನ್ನ ಇಮೇಜ್ಗೆ ಅಂತ ಹುಡುಗಿ ನಿನಗೆ ಆಯ್ ಅಂತಾಳ? ಯು ಶಟ್ ಅಪ್. ಯು ನೋ ಹೂ ಇಸ್ ಶಿ? ಗೊತ್ತಿಲ್ಲ. ಶಿ ಇಸ್ ಮೈ ಗರ್ಲ್ ಫ್ರೆಂಡ್. ಅಂಜಲಿ. ಹಾಯ್. ಇನ್ನು ಉಪಯೋಗ ಇಲ್ಲ, ಕರಿತಾ ಇದ್ದಾಳೆ, ಹೋಗು. Can I come there?
ನಿನ್ನ ಫೇಸ್ ಏನು, ಏಜ್ ಏನು, ಈ ನಿನ್ನ ಗೇಜ್ ಏನು ಗೊತ್ತಾಗಲ್ಲ. I am a beggar boy. I am a beggar boy. I am a beggar boy. Please give me paisa. Hello, ladies and gentlemen, brothers and sisters. My name is Vicky. 1991 ನಲ್ಲಿ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ನಾನು ಕಾರ್ ಹೊಟ್ಟೋಯ್ತು. ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾಲ್ ಹಾಕ್ಸ್ಕೊಳ್ಳೋಣ ಅಂತ 10 ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದ್ದೀನಿ. ಸಿಸ್ಟರ್, ನಿಮ್ ದುಡ್ಡನ್ನ ನೀವೇನ್ ಫ್ರೀ ಆಗಿ ಹಾಕ್ಬೇಡಿ. ದುಡ್ಡನ್ನ ಇಲ್ಲಿ ಹಾಕಿ ಅಡ್ರೆಸ್ನ ಇಲ್ಲಿ ಬರೀರಿ. ಅಡ್ರೆಸ್ ಬರೀದೇ ಇರೋರ್ ಹತ್ರ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ ದುಡ್ಡನ್ನ ಬಡ್ಡಿ ಸಮೇತ ನಿಮ್ ಮನೆ ಅಡ್ರೆಸ್ಗೆ ಕಳಿಸ್ಬಿಡ್ತೀನಿ. ಹಲೋ ಬ್ರದರ್, ಏನ್ ಮಗ ನೋಡ್ತಾ ಇದೆಯಾ? ಬೆಗ್ಗಾರ್ ತರ. ಪ್ಲೀಸ್ ಗಿವ್ ಮಿ ಅಮೌಂಟ್. ಸರ್, ಹೊಸ ನೋಟು 1000 ರೂಪಾಯಿದು ಬಂದಿದೆ, ಅದನ್ನ ಬಿಡಿ. 10 ಪೈಸೆ. 10 ಪೈಸೆ. ನೀನ್ ಯೋಗ್ಯತೆಗೆ ಪ್ಯಾಂಟು ಶರ್ಟು ಒಂದು ವೇಸ್ಟ್ ಕೊಟ್ ಬೇರೆ ಕೇಳು. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್. ನಿಲ್ಸು. ನಿನ್ಗೆ ಯಾಕೆ ಕಾಲಾಯ್ತು? ಅದೇ ಬೆಳಗಿಂದ ಬರ್ಕೊಂತಾ ಇದ್ದೀನಲ್ಲ, ಫ್ಲೈಟ್ ಕ್ರಾಶ್ ಅಲ್ಲಿ ಅಂತ. ಎಕ್ಸ್ಕ್ಯೂಸ್ ಮಿ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಇರು. ಯಾವ ವರ್ಷ? 1991. ಹೋಗ. ಈಗ ಹೇಳಿದ್ರೆ ಆಗಯ್ಯ, ಯಾವ ತಿಂಗಳು, ಎಷ್ಟನೇ ತಾರೀಕು, ಎಲ್ಲಿ, ನಿನ್ ಜೊತೆ ಯಾರ್ಯಾರು ಪ್ರಯಾಣ ಮಾಡ್ತೀರೋ ಎಲ್ಲ ಫುಲ್ ಡೀಟೇಲ್ಸ್ ಕೊಡಯ್ಯ. ನೀನ್ ಕೊಟ್ಟಿರೋ 10 ಪೈಸೆಗೆ ಹಿಸ್ಟ್ರಿ ಆಫ್ ದಿ ಆಕ್ಸಿಡೆಂಟ್, ಜಿಯೋಗ್ರಫಿ ಆಫ್ ದಿ ಇನ್ಸಿಡೆಂಟ್ ಎಲ್ಲ ಹೇಳ್ತಾರ. ಕೊಟ್ಟಿರೋ 10 ಪೈಸೆಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದೀನಿ. ರೈಟ್ ಹೇಳೋ, ಓಡೋಗು. ಹಲೋ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನ್ ನಿನಗೆ 10 ಪೈಸೆ ಹಾಕಿದ್ದೀನಿ ಅನ್ನೋ ಅಧಿಕಾರದಿಂದ ಕೇಳ್ತಾ ಇದ್ದೀನಿ. ಫುಲ್ ಡೀಟೇಲ್ಸ್ ಕೊಡು. ಲೇ, ಲಕ್ಷ ಫೈನಾನ್ಸ್ ಕಂಪನಿಲಿ ದುಡ್ಡಿಟ್ಟವ್ರೆ, ಮೆಜೆಸ್ಟಿಕ್ ಅಲ್ಲಿ ಫುಟ್ಪಾತ್ ಮೇಲೆ ತಲೆ ಮೇಲೆ ಬೆಟ್ಟ ಹಾಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಅಂತದ್ರಲ್ಲಿ ಕೊಟ್ಟಿರೋ 10 ಪೈಸೆಗೆ ಫುಲ್ ಡೀಟೇಲ್ ಬೇಕಾ? ತಗೊಳ್ಳೋ, ನೀನ್ 10 ಪೈಸೆನು ಬೇಡ, ಏನು ಬೇಡ, ಇದನ್ನ ತಗೊಂಡು ಎಗರ್ಕೊಳ. ಬೆಗ್ಗರ್ ನನ್ನ ಮಗನೇ. ರೈಟ್ ಹೇಳು. 10 ಪೈಸೆ ಹಾಕಿದ್ದಕ್ಕೆ 1 ರೂಪಾಯಿನ. I am a beggar boy. I am a beggar boy. You have to give me paisa. I am a beggar boy. ತಗೊಳಪ್ಪ, 10 ರೂಪಾಯಿ ತಗೋ. ಮರದ ಕಾಲ ಹಾಕ್ಸ್ಕೊಳಪ್ಪ. ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್. ಬೇಗ ನಿಮ್ ಅಡ್ರೆಸ್ ಬರೆದ್ಬಿಟ್ಟು ಅಪ್ಪಿತಾ ಬಿಡಿ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯಾ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅನಾಥ ಶವ ಆಗೋಗ್ಬಿಟ್ನಲ್ಲಪ್ಪ. ಬೇಗ ಲೊಕೇಶನ್ ಚೇಂಜ್ ಮಾಡ್ಬೇಕು. ಹರಿಶ್ಚಂದ್ರ ಘಾಟ್. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಹಾಯ್. ಅವಳ ಹತ್ರ ಕುಂತ್ಕೊಂಡು ಮಾತಾಡಿದ್ರೆ ಅವಳು ಏನು ಅಂತ ಗೊತ್ತಾಗೋದು. ಹೋದ್ವಾರ ನನ್ನ ಫ್ರೆಂಡು ಇವಳಿಗೆ ಐ ಲವ್ ಯು ಅಂತ ಹೇಳಿದ್ದಾನೆ. ಅದಕ್ಕೆ ಅವಳು 1 ಅವರ್ ಲೆಕ್ಚರ್ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಅವ್ನು ತಿರುಪತಿ ಟ್ರೈನ್ ಹತ್ತದವನು ಇನ್ನೂ ಬರಲೇ ಇಲ್ಲ. ಬೋಡ್ಸ್ಕೊಂತಾನೇ ಇದ್ದಾನೆ. ತಲೆನ ಯಾಕೆ? ಬಿಸಿ ವಿಷಯ. ತಂಪಾಗಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಲ್ ನೀವೇ ಕೊಡಿ, ನೋ ಪ್ರಾಬ್ಲಮ್. ಅಲ್ಲ, ಅವಳೇನು ತುಂಬಾ ಸಾಮಾನ್ಯದವಳು ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ. ನೋಡಿ, ಒಂದು ಹೂವನ್ನ ಪ್ರೀತಿಸ್ಬೋದು, ಹೂ ತರ ಇರೋ ಹೆಣ್ಣನ್ನ ಪ್ರೀತಿಸ್ಬೋದು. ಬಹಳ ಅಂದವಾಗಿದೆ ಅಂತ ಒಂದು ಪಾಪಸ್ ಕಾಳಿನ ಪ್ರೀತಿಸಕ್ಕಾಗತ್ತಾ? ನೀವೇ ಆಮ್ ಶಿವ. ಇರ್ಲಿ, ಪರವಾಗಿಲ್ಲ. ಐ ಆಮ್ ಬಿಸಿ. ಐ ಆಮ್ ಸೇಲ್ಸ್ ಮೆನ್ ವಿಕ್ಕಿ. ಸೇಲ್ಸ್ ಮೆನ್? ಏನ್ ಸೇಲ್ ಮಾಡ್ತೀರಾ? ಏನ್ ಸಿಕ್ಕಿದ್ರು ಸೇಲ್ ಮಾಡ್ತೀನಿ. ಅಂದ್ರೆ ಎಲ್ಲ ಸೆಕೆಂಡ್ಸ್. ಸೆಕೆಂಡ್ಸ್? ಏನ್ ಮಾಡ್ತೀರಾ ಸರ್? BA ಓದ್ಬಿಟ್ಟು ಬೀದಿ ಅಲಿಯಂಗಾಗಿದೆ. ನಾನ್ ದೊಡ್ಡ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಇದ್ದೆ. ನಮ್ಮಪ್ಪ ಒಬ್ಬ ವೇಸ್ಟ್ ಮ್ಯಾನ್ ನನ್ನ ಸೇಲ್ಸ್ ಮ್ಯಾನ್ ಮಾಡ್ಬಿಟ್ಟ. ಬರೋ ದುಡ್ಡೆಲ್ಲ ಐರನ್ ಮಾಡಕ್ಕೆ, ಬಟ್ಟೆ ಒಯ್ಯಕ್ಕೆ ಸಾಕಾಗುತ್ತೆ. ಹೊಟ್ಟೆ ಎಷ್ಟು ಅಂತ ಪಾಕೆಟಲ್ಲಿ ಕೈ ಹಾಕಿದ್ರೆ 1 ಪೈಸಾನೂ ಇರಲ್ಲ. ಅದಕ್ಕೆ ನಾನು ಧೈರ್ಯವಾಗಿ ಕೈ ನೀಡ್ಬಿಡ್ತೀನಿ. ಒಂದೊಂದ್ಸಲಿ ಹಿಂಗೆ, ಒಂದೊಂದ್ಸಲಿ ಹಿಂಗೆ. ಅಂದ್ರೆ ಕಳ್ತನನ? ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ? ಈಗ ಅದೇ ತಾನೇ ಲೇಟೆಸ್ಟ್ ಫ್ಯಾಷನ್. ನಿಮ್ಗೆ ವಯಸ್ಸಿನ ಹಸಿವು, ಹೃದಯನ್ ಕದೀತೀರಾ. ನಮ್ಗೆ ಹೊಟ್ಟೆ ಹಸಿವು, ದುಡ್ಡು ಕದೀತೀವಿ. ನಂಗೊಂದು ಸಹಾಯ ಮಾಡ್ತೀರಾ? ಸತ್ಯವಾಗ್ಲೂ ಆಗಲ್ಲ ಅಂತ ನಾನು ಹೇಳ. ಹಾಯ್, ನೀನು ಹೋಗ್ಬಿಡ್ಬೇಡಿ, ವಿಷಯ ಇಲ್ಲೇ ಇರೋದು. ನೀನು ಲೇ ವಿಕ್ಕಿ ತಾನೆ? ಲೇ, ನಿನ್ ಶಿವ ಅಲ್ಲ ಅಂತ ಮಾತ್ರ ಹೇಳ್ಬಿಡ್ಬೇಡ ಕಣ. ಶಿವನೇ ಕಣೋ. ಶಿವ, ಮೈ ಡಾರ್ಲಿಂಗ್. ಅಯ್ಯೋ, ಹೇಗಿದ್ಯೋ ಚಿನ್ನ? ಯಾರಿ ಹುಡುಗ? ಹುಡುಗಿ? ಎಷ್ಟು ವರ್ಷ ಆಗೋಯ್ತು ನಿನ್ನ ನೋಡಿ. ಅಮಿತಾಬ್ ಬಚ್ಚನ್ ತರ ಇದ್ದವನು ಹೀಗ್ಯಾಕಾಗೋದೆ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ? 4 ಜನ ಮಕ್ಳು. ಅದಾದ್ಮೇಲೆ ಒಂದ್ ಮದುವೆ ಆದೆ. ಮಕ್ಕಳೆಲ್ಲ ಉದ್ದ ಬೆಳೆದು ಬಿಟ್ರು. ನಾನ್ ತುಂಡಾಗ್ಬಿಟ್ಟೆ. ನನ್ ಕತೆ ಹೆಂಗಿರ್ಲಿ? ನೀನ್ ಯಾಗಿದ್ಯಪ್ಪ? ಯಾಗಿದ್ಯೋ ಕಂದ? ಎಷ್ಟ್ ಜನನು ನಿನ್ಗೆ ಮಕ್ಳು? ನಾನಿನ್ನೂ ಮದುವೆ ಆಗಿಲ್ಲ ಕಣ. ಇನ್ನು ಮದುವೆನೇ ಆಗಿಲ್ವಾ? ಲೋ, ನೀನು ಸೋನೆ ಲವ್ ಮಾಡಿದ ರೇಂಜ್ ನೋಡಿದ್ರೆ ಈಗಾಗ್ಲೇ 10 ರಿಂದ 15 ಮಕ್ಳು ಆಗ್ಬೇಕಾಗಿತ್ತಲ್ಲ. ಅಯ್ಯಯ್ಯೋ, ಅವ್ರು ಕೇಳಿಸ್ಕೊಂಡ್ಬಿಟ್ರು. ಸಾರಿನೋ, ನಾನೇನಾರು ತಪ್ಪು ಮಾತಾಡ್ಬಿಟ್ನಾ? ಇಲ್ಲ, ಇದುವರೆಗೂ ಸರಿ ಮಾತಾಡ್ತಾ ಇದ್ಯಾ. ಲೋ, ಏನಾಯ್ತು? ಹೆಂಗಾಯ್ತು? ಸೋನಾ ಹೋಗ್ಬಿಟ್ಲು.
ಸೋನಾ ಲೇ ಕೇಳಿಸ್ಕೊಳಕ್ ನನಗೆ ತಡ್ಕೊಳಕ್ ಆಗ್ತಾ ಇಲ್ವಲ್ಲೋ. ನೀನ್ ಹೇಗೋ ಲೇ, ನಾನಿವತ್ತು ಮೀಟ್ ಮಾಡ್ಲೇಬೇಕು. ತಗೋ, ಇದು ನನ್ನ ರೇಷನ್ ಕಾರ್ಡು, ಇದು ನನ್ನ ವಿಸಿಟಿಂಗ್ ಕಾರ್ಡು. ಈವ್ನಿಂಗ್ 6 o'clock ಡ್ರೈವಿಂಗ್ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇರ್ತೀನಿ. ತಪ್ಪದೆ ಬಂದ್ಬಿಡು, ತುಂಬಾ ಮಾತಾಡೋದಿದೆ. ಅಲ್ಲ, ಈ ಹಾಲಿಡೇ ಹೋಟ್ಲಿಗೆ ಈ ಕಡೆ ಹೋಗ್ಬೇಕು. ನನ್ಗಲ್ಲಿ ಕೆಲಸ ಇಲ್ಲ, ಈ ಕಡೆ ಹೋಗ್ತೀನಿ. ಪ್ರಿಯಾ, ಸೋನಾ ಫೋಟೋ ಕೇಳಿದ್ಲ? ನನ್ನ ಹತ್ರ ನಮ್ಮ ಅಜ್ಜಿ ಫೋಟೋ ಇದೆ, ಅದನ್ನೇ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ಟಚ್ ಮಾಡಿ ಕೊಟ್ಬಿಡ್ಲಾ? ವಟ ವಟ ಅಂತ ಮಾತಾಡಬೇಡ, ನಂಗೊಂದು ಫೋಟೋ ಬೇಕು. ದಾರಿ ಹೇಳಿ ಇವಾಗ. ದಾರಿ ಗೊತ್ತಿದ್ರೆ ವಟ ವಟ ಅಂತ ನಾನು ಯಾಕೆ ಮಾತಾಡ್ತೀನಿ? ಒಂದ್ ನಿಮಿಷ ನಿಲ್ಸು. ಏನ್ ಬೇಕು ಸರ್? ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? 30 ಜನ. ಒಂದ್ ದಿವಸಕ್ಕೆ ಎಷ್ಟು ಬಿಸ್ನೆಸ್ ಮಾಡ್ತೀರಾ? 30,000 ಸರ್. ಈ ಬಿಲ್ಡಿಂಗ್ ಕಾಸ್ಟ್ ಎಷ್ಟು ಆಗ್ಬೋದು? ನಿಯರ್ಲಿ 2 ಕೋಟಿ ರೂಪಾಯಿ. ಟೋಟಲ್ ಆಗಿ ನಿಮ್ ವ್ಯಾಲ್ಯೂ ಏನು? ಯಾರ್ರಿ ನೀವು? ಏನ್ ಬೇಕಿತ್ತು ನಿಮ್ಗೆ? ಅದು ಪಾಸ್ಪೋರ್ಟ್ ಸೈಜ್ ಅಲ್ಲಿ ಒಂದು ಫೋಟೋ ಬೇಕಾಗಿತ್ತು. ಎಷ್ಟಕ್ಕೆ ಇಷ್ಟೊಂದು ಪ್ರಶ್ನೆಗಳ? ಸುಮ್ಮನೆ ಒಂದು ಜನರಲ್ ನಾಲೆಜ್ಗೋಸ್ಕರ ಕೇಳಿದೆ, ತಪ್ಪು ತಿಳ್ಕೊಬೇಡಿ. ಹೋಗಿ ನೀವು ಫೋಟೋ ರೆಡಿ ಮಾಡ್ಕೊಳ್ಳಿ. ಜನರಲ್ ನಾಲೆಜ್ ಅಂತ ಜನರಲ್ ನಾಲೆಜ್. ಹೋಗ್ರಿ ಲೈಬ್ರರಿಗೆ. ಏನ್ ಬೇಕು ಸರ್? ಸುಂದರವಾಗಿರೋ ಒಂದು ಹುಡುಗಿ ಫೋಟೋ ಬೇಕಾಗಿತ್ತು. ನನ್ ಫೋಟೋ ಕೊಡ್ಲಾ? ನೀವೇ ಬಂದ್ರು ಬೇಡ. ಅಯ್ಯ, ಸೋನಾ ನಮಗ್ ಬೇಕಾಗಿರೋ ಫಿಗರು. ಥ್ಯಾಂಕ್ ಯು ವೆರಿ ಮಚ್. ಸರ್ ಫೋಟೋ ತೆಗ್ಸಲ್ಲ. ಕಂಟ್ರೋವರ್ ಸ್ಟುಡಿಯೋದಲ್ಲೇ ತಗೊಳ್ತೀನಿ. ಥ್ಯಾಂಕ್ ಯು. ಸಪ ಸಿ ದ ಬ್ಯೂಟಿಫುಲ್ ಫೋಟೋ. ಹೇಗೋ ಸಿಕ್ತು? ಅಂದರ್ ಬಾಯರ್ ಆಡ್ಬಿಟ್ಟೆ, ಉಡೀಸ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಆಹಾ, ಸೋನಾ ಅನ್ನೋ ಹೆಸರಿಗೆ ಒಳ್ಳೆ ಫೋಟೋ. ಇವಳೇ ನಿನ್ನ ಕನಸಿನ ರಾಣಿ ಸೋನಾ. ನೀ ಫೋನಾ? ಥ್ಯಾಂಕ್ ಯು. ಅಯ್ಯೋ ಪಾಪಿ, ಹುಡುಗಿ ಸಿಕ್ಕಿದ ತಕ್ಷಣ ಫ್ರೆಂಡ್ಶಿಪ್ ನ ಡೈವರ್ಸ್ ಮಾಡ್ಬಿಟ್ಟ. ಹಾಯ್ 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 ಹಾಯ್. ಏ ಮ್ಯಾನ್, ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಆರಿಸ್ತಾ ಇದೀನಿ. ಆರಿಸ್ಬಿಟ್ಟು ನನ್ಗೊಂದು ಸಿಪ್ ಕೊಡು. ಹೋಗಯ್ಯೋ, ನಾನೇ ಬಿಟ್ಟಿ ಕುಡಿತಾ ಇದ್ದೀನಿ, ಇವನು ಬೇರೆ ಬಂದ್ಬಿಟ್ಟ. ಲೇ, ಜಾಸ್ತಿ ಬಗ್ ನೋಡ್ಬೇಡ, ಒಳಗ್ ಬಿದ್ದು ಸತ್ತೋಗ್ಬಿಟ್ಯಾ. ಏ ಕಾಂಜಿ ಪಿಂಜಿ ಓನರ್, 1 ಪ್ಯಾಕೆಟ್ ಸಿಗರೇಟ್ ಪ್ಲೀಸ್. ಸಿಗರೇಟಾ? ಮೊದಲು ಹಳೆ ಬಾಕಿ ಕೊಡು. ಹಳೆ ಬಾಕಿ 89 ರೂಪಾಯಿ 50 ಪೈಸಾ ಕೊಟ್ರೇನೆ ಮತ್ತೆ ಸಾಲ ಕೊಡೋದು. ಏನು? ಬಾಕಿ ಕೊಡು ಒಂದೇ. ಯು ಆರ್ ಇನ್ಸಲ್ಟಿಂಗ್ ಮೀ. ಇನ್ಸಲ್ಟ್ ಇಲ್ಲ, ಕನ್ಸಲ್ಟ್ ಇಲ್ಲ. ಮೊದಲು ಹಳೆ ಬಾಕಿ ಬಿಸಾಕು. ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಏನ ಬಾಕಿ ಕೇಳಿದ್ರೆ ಆಕ್ಷನ್ ಮಾಡ್ತಾ ಇದೀಯಾ? ಆಕ್ಷನ್ 500 ರೂಪಾಯಿ ನೋಡೇ ಇಲ್ಲಲ್ಲ? ತಗೋ, ನಿನ್ ಲೆಕ್ಕ ಚುಟ್ಟ ಮಾಡ್ಕೋ, ಮಿಕ್ಕಿದ್ ನೀನೇ ಇಟ್ಕೋ. ಅಣ್ಣ ಏನ್ ಕೇಳಿದ್ರೆ ಎಲ್ಲ ಕೊಡೋ. 500 ರೂಪಾಯಿ ನಿನ್ನ ಹತ್ರ ಹ್ಯಾಕ್ ಬಂತು? ನಾನೀಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಬ್ಯಾಗು ಅದು ಒಬ್ಬ ಮೆಡಿಕಲ್ ರಪ್ಪು. ಇದನ್ನ ನೋಡ್ಕೋ ಅಂತ ಬಾತ್ರೂಮ್ಗೆ ಅನ್ಲೋಡಿಂಗ್ ಹೋಗಿದ್ದ. ಈಚೆ ಬಂದ್ ನೋಡ್ತಾನೆ ಬ್ಯಾಗ್ ಕಾಣ್ತಾ ಇಲ್ಲ. ಏನಾಯ್ತು? ನಾನು ಚೂಟು ಪತ್ತಡ ಮಾಡ್ಕೊಂಡ್ ಬಂದ್ಬಿಟ್ನಲ್ಲ. ಚೂಟು ಪತ್ರ ಅಂದ್ರೆ ಅಭ್ಯಾಸ ಮಾಡ್ಬಿಟ್ಟೆ. ಬಡ ಬಂದವರೇ, ಬನ್ನಿ ಬನ್ನಿ ಬನ್ನಿ, ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್. ಯಾಕಪ್ಪ, ಏನಪ್ಪ ಆಗ್ಬೇಕಾಗಿತ್ತು? ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್. ನೀವು ನಮ್ಮ ಮನೆ ದೇವರಿದ್ದಾಗೆ ಸರ್. ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಮಾಡಕ್ ಬಂದೇನಪ್ಪ? ಇಲ್ಲ ಸರ್, ನನ್ಗೆ ಔಷಧಿ ಬೇಕಾಗಿತ್ತು ಸರ್. ಮೆಡಿಕಲ್ ಶಾಪಿಗೆ ಹೋಗು. ಅವ್ರು ದುಡ್ಡು ಕೇಳ್ತಾರೆ ಸರ್. ಡಾಕ್ಟರ್ ಹತ್ರ ಹೋಗು. ಅವ್ರು ಫೀಸ್ ಕೇಳ್ತಾರೆ ಸರ್. ಅದಕ್ಕೆ ನನ್ನ ಅಂಗಡಿ ಬೇಕಾಗಿತ್ತು. ಅವನು ನನ್ನ ಪೇಷಂಟ್. ಕೈಗೆ ತೋರ್ಸ್ ಮಾತಾಡ್ದೆ ನಿನ್ನನ್ನು 500 ರೂಪೀಸ್ ಕೊಟ್ಟಿದ್ದೀನಿ. ಬೇಕಾದ್ರೆ ಕಾಲ ತೋರ್ಸು. ಡರ್ಟಿ ಪೀಪಲ್, ವಾಟೆ ಕಿಚ್ಚು. ನೀನ್ ಒಂದ್ ಕೆಲಸ ಮಾಡಪ್ಪ, 6 ಗಂಟೆ ಮೇಲೆ ಪಾರ್ಕಿಗೆ ಬಂದ್ಬಿಡು. ನಿನ್ನ ಬಾಡಿನ ಟೋಟಲ್ ಆಗಿ ಚೆಕ್ ಮಾಡಿ ಔಷಧಿ ಕೊಟ್ಟು ಬಿಡ್ತೀನಿ. ಸಾರಿ ಸರ್, ನನಗ್ ಪಾರ್ಕಿಗೆ ಬರಕ್ಕಾಗಲ್ಲ ಸರ್. ಯಾಕಪ್ಪ? ನನಗೆ 5 ಗಂಟೆ ಮೇಲೆ 2 ಕಣ್ಣು ಕಾಣಲ್ಲ ಸರ್. ಅಯ್ಯಯ್ಯೋ, ಐ ಆಮ್ ವೆರಿ ಸಾರಿ. ಬಾಪ ಕೂತ್ಕೊಳ್ಳಪ್ಪ, ಇಲ್ಲೇ ಟ್ರೀಟ್ ಮಾಡ್ತೀನಿ. ಸಾರಿ ಸರ್, ನನಗ್ ಕುತ್ಕೊಳಕ್ ಆಗಲ್ಲ. ಯಾಕಪ್ಪ? ನನಗ್ ಪೈಲ್ಸ್ ಇದೆ ಸರ್. ಹೋಗ್ಲಿ ಬಿಡಪ್ಪ, ಕೈಯಾದ್ರೂ ಕೊಡಪ್ಪ, ನಾಡಿ ನೋಡಿ ಹೇಳ್ಬಿಡ್ತೀನಿ. ಸಾರಿ ಸರ್, ನನ್ ಕೈ ಕೊಡಕ್ ಆಗಲ್ಲ, ನೀವೇ ಕೈ ಹಿಡ್ದು ನೋಡ್ಬೇಕು ಸರ್. ಯಾಕಪ್ಪ? 2 ತಿಂಗಳ ಹಿಂದೆ ನನ್ ಕೈ ಲಕ್ವ ಹೊಡೆದು 2 ಕೈ ಬಿದ್ದೋಗ್ಬಿಟ್ಟಿದೆ ಸರ್. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಒಂದರ್ಧ ಟೀ ಕುಡಿತೀರಾ? ಸಾರಿ ಸರ್, ಟೀ ಕಾಫಿ ಕುಡಿಯಲ್ಲ ಸರ್. ಯಾಕಪ್ಪ, ಅಭ್ಯಾಸ ಇಲ್ವಾ? ಅಲ್ಲ ಸರ್, ನನ್ಗೆ ಸಕ್ಕರೆ ಕಾಯಿಲೆ ಇದೆ. ಶುಗರ? ಯಾವಾಗಿಂದ? BP ಬಂದಾಗಿಂದ ಸರ್. ಟಿವಿ ಜೊತೆ ಅದು ಅಂಟ್ಕೊಂಡ್ ಬಂದ್ಬಿಡ್ತು ಸರ್. ಯಾಕೋ ಈ ಜಾಗ ಸರಿ ಇಲ್ಲ, ಬಾಪ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸಾರಿ ಸರ್, ನನಗ್ ಜಾಸ್ತಿ ನಡೆಯಕ್ ಆಗಲ್ಲ ಸರ್. ಯಾಕಪ್ಪ? ನನಗೆ ಕಾಲಲ್ಲಿ ಆಣಿ. ಕಾಲಲ್ಲಿ ಆಣಿನ? ಅಯ್ಯೋ ದೇವ್ರೆ,
ಒಂದೇ ಒಂದು ಬಾಡಿಲಿ 1 ಕೋಟಿ ರೋಗಣ. ಸರ್ ನೀವೇನೋ ಹೇಳ್ತಾ ಇದೀರಂತ ಗೊತ್ತಾಗ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ಕಿವಿಲಿ ಹೇಳಿ ಸರ್. ಯಾಕೋ ಕಾಮಾಲೆ ಬಂದಾಗಿಂದ ಈ ಕಿವಿ ಕೇಳಿಸ್ತಲ್ಲ ಸರ್. ಅಯ್ಯೋ, ಐ ರಿಯಲಿ ಪಿಟಿ ಯು. ನಿನ್ ಹೆಸರೇನಪ್ಪ? ಆರೋಗ್ಯ ದಾಸ್. ಅಯ್ಯೋ ಪಾಪಿ ಸರ್. ನಾನ್ ನಿನ್ಗಳಿಲ್ಲಪ್ಪ, ಆ ದೇವ್ರಿಗೆ ಆರೋಗ್ಯ ದಾಸ್ ಅಂತ ಹೆಸರು ಕೊಟ್ಬಿಟ್ಟು ಆರೋಗ್ಯನೇ ಕಿತ್ಕೊಂಡ್ಬಿಟ್ಟಿದಾನಲ್ಲ. ಹೋಗ್ಲಿ ಬಿಡು. ಈಗ ನನ್ನಿಂದೇನಾಗಬೇಕು? ಸರ್ ನನ್ನೆಲ್ಲಾ ಕಾಯಿಲೆ ವಾಸಿಯಾಗುವಂತ ಒಂದೇ ಒಂದು ಔಷಧಿ ಬೇಕಾಗಿತ್ತು ಸರ್. ಅವ್ನು ನನ್ ಪೇಷಂಟು, ನಾನು ವಿಚಾರಿಸ್ಕೋತೀನಿ. ಏನೋ ನಿನಗೆ ಸಾಯಂಕಾಲ 5 ಗಂಟೆ ಮೇಲೆ ಕಣ್ಣು ಕಾಣಲ್ಲ, ಒಂದು ಲೌಡ್ ಸ್ಪೀಕರ್, 2 ಕೈ ಬಿದ್ದೋಗಿದೆ, ಲಂಗ್ಸು ಟಿಬಿ ಬಂದು ಸುಟ್ಟೋಗಿದೆ, ಕೂತ್ಕೊಳ್ಳೋ ಸೀಟು ಸಾಲದು ಅಂತ ಕಾಲಲ್ಲಿ ಆಗಿದೆ. ಇಷ್ಟೆಲ್ಲಾ ರೋಗ ಹೋಗೋದಕ್ಕೆ ನಿನಗೆ ಒಂದೇ ಒಂದು ಔಷಧಿ ಬೇಕಾ? ಕೊಡ್ತೀನೋ? ಲೇ ಕೊಡ್ತೀನಿ. ಲೇ ತಗೋ, ಒಂದೇ ಒಂದು ಔಷಧಿ. ಹೇಗೆ ದಿವ್ಸಕ್ಕೆ 3 ಸರಿನಾ ಸರ್? ಇಲ್ಲ, ಒಂದೇ ಸಲ ಕುಡಿಬೇಕು. ಒಂದೇ ಸರಿನಾ? ಥ್ಯಾಂಕ್ಸ್. ಇದನ್ ಕುಡಿದು ನೆಕ್ಸ್ಟ್ ನಿಮಿಷಕ್ಕೆ ನೀನ್ ಇರೋದಿಲ್ಲಪ್ಪ. ವೈ? ಬಿಕಾಸ್ ದಿಸ್ ಈಸ್ ಇಲಿ ಪಾಷಾಣ. ಇಲಿ ಪಾಷಾಣನ? ಅಯ್ಯ ನನ್ನ ಮಗನಲ್ಲೇ, ಬದುಕಿ ಉಳಿಯೋರ್ಗ್ ಮಾತ್ರ ಔಷಧಿ ಕೊಡ್ಬೇಕು. 20 ನಿಮಿಷದಲ್ಲಿ ಸಾಯೋ ನಿನಗೆ ಯಾಕೋ ಔಷಧಿ? ಇದನ್ನ ಹಿಡ್ಕೋ, ತಗೊಳ್ಳೋ. 10 ರೂಪಾಯಿ ಇದೆ, ಬಾಯಲ್ಲಿ ಹಾಕೋ. ಸ್ಟ್ರೈಟ್ ಆಗಿ ಹರಿಶ್ಚಂದ್ರ ಘಾಟ್ ಹೋಗಿ ನೀನೇ ಮಲ್ಕೊಂಬಿಡು. ಬ್ಯಾಂಡ್ ಸೆಟ್ ಖರ್ಚು, ಕಾರ್ಪೊರೇಷನ್ ಖರ್ಚಾದ್ರೂ ಉಳಿಯುತ್ತೆ. ಇಲ್ಲೇ ಹೋಗ್ಬಿಟ್ನಾ ಆ ಸ್ವೈ ಡಮಾರ್. ಬಾಡಿ ಶಿಫ್ಟ್ ಹರಿಶ್ಚಂದ್ರ ಘಾಟ್. ಅಯ್ಯೋ ನನಗೇನಾಗಲ್ಲ. ಅಯ್ಯೋ ಅಮ್ಮ. ಅಲ್ಲಯ್ಯ, ಜೀವನದಲ್ಲಿ ನೊಂದು ಜಿಗುಪ್ಸೆಯಿಂದ ಮರಕ್ಕೆ ದೊಣ್ಣೆಕೆ ತರ ನೇಣ್ ಹಾಕೊಂಡು ನೇತಾಡ್ತಾ ಇದ್ದಾನೆ. ಅದನ್ನ ನೋಡಿ ದುಃಖ ಪಡೋದ್ ಬಿಟ್ಟು ಅಯ್ಯ ಈ ತರ ಯಾವ ಕಾರಣಕ್ಕೋಸ್ಕರ ಡಿಸೈನ್ ಆಗಿ ನಗ್ತಾ ಇದೆಯಪ್ಪ? ಕಾರಣ ಹೇಳ್ತೀನಿ. ಅವ್ರ ಆತರ ಮರಕ್ ನೇತಾಕೊಂಡು ಬಾವಲಿ ತರ ಸತ್ತೋಗಕ್ಕೆ ಇನ್ಯಾರು ಇಲ್ಲ. ನಾನೇ ಕಾರಣ. ಹೌದಾ? ಯಾಕೆ? ನೆನ್ನೆ ನನ್ನ ಪಾಡಿ ಸುಮ್ಮನೆ ಹೋಗ್ತಾ ಇದ್ದೆ. ಬೇಗ ಬಾರಯ್ಯ. ಓಹೋ, ಕಮ್ ಅರ್ಜೆಂಟ್ ಮೈ ಫ್ರೆಂಡ್. ಈ ಕೆಟ್ಟ ಪ್ರಪಂಚದಲ್ಲಿ ಬದುಕ ಬದಲು ಸಾಯದೆ ಮೇಲು. LIC ನನ್ನ ಪ್ರೀತಿಸಕ್ಕೆ ಒಂದು ಸಣ್ಣ ಹೃದಯ ಇಲ್ಲ ಅಂದ್ಮೇಲೆ ನಾನು ಯಾಕಯ್ಯ ಬದುಕಿರ್ಬೇಕು? ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಕಣ್ಕಾಣಕ್ಕಿಲ್ವಾ? ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇವನೇ. ಸೂಸೈಡ್? ನಿನ್ನ ನೋಡಿದ್ರೆ ಗುಂಡಿಲ್ಕಿತ್ತು ಹೆಣ ಇದ್ದಂಗಿದ್ಯಾ? ನಿನ್ಗೆ ಯಾಕೋ ಸೂಸೈಡ್ ಅಟೆಂಪ್ಟು? ಕಾಮಿಡಿ. ನನ್ ಯಾರು ಲವ್ ಮಾಡಲ್ಲ ಅಂತಾರ, ನಂಗೆ ಯಾರು ಗರ್ಲ್ ಫ್ರೆಂಡ್ ಸಿಗ್ತಾ ಇಲ್ಲ, ಅದಕ್ಕೆ ಸಾಯ್ತೀನಿ. ನಿನ್ ಮಕ್ಕಕ್ಕೆ ಕಾಗೆ ಕಕ್ಕ ಮಾಡ. ನಮ್ಮ ದೇವರಾಣಿಗೂ ನಿನಗೆ ಯಾವ ಹುಡುಗಿನೂ ಸಿಗಲ್ಲ. ಅಕಸ್ಮಾತ್ ಸಿಕ್ಕಿದ್ರು ನಿನ್ನ ಕರ್ಮ ಕಾಂಡನ ನೋಡಿ ಎಷ್ಟು ಜನ ಹೆಂಗಸ್ರು ಆತ್ಮಹತ್ಯೆ ಮಾಡ್ಕೋತಾರ. ಆದ್ರೆ ಅದಕ್ಕೆ ಮುಂಚೆ ನನ್ನ ಹತ್ರ ಒಂದೇ ಒಂದು LIC ಪಾಲಿಸಿ ಮಾಡ್ಬಿಟ್ರೆ ನಿನ್ನ ಎತ್ತಿದ ಕರ್ಮಕ್ಕೆ ನಿಮ್ ಮನೆಯವರು ಸ್ವಲ್ಪ ಮಾಡ್ಕೋತಾರೆ. ಊಟ ಬೇಡ ಬೇಡ, ನಂಗೇನು ಬೇಡ. ಪ್ರಪಂಚ ಯಾರು ಒಳ್ಳೆಯಿಲ್ಲ. ನಗ್ಬೇಡ ನೋಡು. ಸರಿ ಸತ್ತೋಗ. ನೀರಲ್ಲಿ ಬಿದ್ದಾಯ್ತೀನಿ ಅಷ್ಟೇ. ನಿನ್ ಕರ್ಮ ಸತ್ತೋಗಲ್ಲ, ಬಿತ್ತೋಗ. ನಗ್ಬೇಡ ನೋಡು, ನನಗೆ ಸಖತ್ ಕೋಪ ಬರ್ತೈತೆ. ನೀರಲ್ಲಿ ಬಿದ್ದಾಯ್ತೀನಿ ಅಷ್ಟೇ. ಹುಷಾರು, ನೀರು ಗಲೀಜ ಮಾಡಕ್ಕೆ. ನೀನು ಸತ್ತ ಮೀನು ಕೂಡ ತಿನ್ನಲ್ಲ ಕಣೋ. ನಿನ್ನ ಸತ್ತೋಗ, ಬಿದ್ದೋಗ. ಎದಳೋ ಅಜ್ಜೋ ಹೋಗ್ಬಿಟ್ಟವನ. ಇವನು ಒದ್ದೆ ಆಗವನೆ, ಬಟ್ಟೆನೂ ಒದ್ದೆ ಆಗಿದೆ. ಏನಾರ ಐಡಿಯಾ ಮಾಡ್ಬೇಕಲ್ಲ. ಆಮೇಲೆ ಏನಾಯ್ತಣ್ಣ? ಹೇಳ್ತೀನಿ. ಇದ್ದಿದ್ದೆ ಒಂದ್ ಹಗ್ಗ, ಬಟ್ಟೆನೂ ಒಣಗ್ಬೇಕು, ಅವನ ಬಾಡಿನೂ ಒಣಗ್ಬೇಕು. ಅದಕ್ಕೆ ಒಂದೇ ಹಗ್ಗಕ್ಕೆ ಅವನ್ನ ಹಾಕಿ ಒಟ್ಟಿಗೆ ಕಟ್ಬಿಟ್ಟು ಒಣಗ್ಲಿ ಅಂತ ಹೋಗ್ಬಿಟ್ಟು ಬಂದು ನೋಡ್ತೀನಿ. ಒಣಗಿದ ಮೀನಾಗೋಗ್ಬಿಟ್ಟವನೆ. ಹತ್ತಿನ ಕೈಲಿ ಸಿಕ್ಕಾಕೊಂಡಿರ್ತಲ್ಲ ಹೆಗ್ಣ, ಹಂಗಾಗೋಗ್ಬಿಟ್ಟವನೆ. ಈಗ ನೀವು ಅಷ್ಟೇ ನನ್ ಕೈಲಿ ಸಿಕ್ಕಾಕೊಂಡಿದ್ದಾಯ್ತಲ್ಲ. ನೀವ್ LIC ಮಾಡಿಸಿದ್ದೀರಾ? ಇಲ್ಲ. ಈಗ ಮಾಡಿಸ್ಲೇಬೇಕಲ್ಲ. ಯಾಕೆ? ನಾಳೆ ನೀವು ಸತ್ತಾಗಿರ್ತೀರ. ನನ್ನ ಹತ್ರ ಸಿಕ್ಕಾಕೊಳ್ಳೋರೆಲ್ಲ ಇದೇ ಗತಿನೇ. ಸಾರಿ. ಬನ್ನಿ ಬೇಡಪ್ಪ, ಯಾವ
ನಿಮಿಷ ಆಗುತ್ತಲ್ಲಪ್ಪ. LIC ಪಾಲಿಸಿ ಮಾಡಿಸಿ ಎಲ್ಲೋಗ್ತೀಯ ಸಿಗ್ತೀಯ. ಆಯ್ತು, ನೀವ್ ಯಾರು ಹೆದರ್ಕೋಬೇಡಿ. ನೆನ್ನೆ ತಾನೇ ಇದೆಯಲ್ಲೋ, ಇವತ್ತು ಹೋಗ್ಬಿಟ್ಟಿಯಲ್ಲೋ. ನೆನ್ನೆ ತಾನೇ ತಿಂಡಿ ಕೊಡ್ತೀಯಲ್ಲೋ, ರಾತ್ರಿ ಎಲ್ಲ ಎಣ್ಣೆ ಕೊಡ್ತಿದ್ಯಲ್ಲೋ. ಸಾಲ ಬೇರೆ ಕೊಡ್ಬೇಕಲ್ಲೋ. ಏನ್ ಸಮಾಚಾರ? ಅಯ್ಯೋ, ಯಾಕೆ ಹಿಂಗಾಗ್ಬಿಟ್ಟಿದ್ದೀರಾ? ಯಾಕೆ ಪರದಾಟ? ಏನಾಯ್ತು? ಏನಾಯ್ತಾ? ನಮ್ಮ ಮನೆ ನಾಯಿ ಮರಿ ಕಳೆದೋಗಿದೆ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಅದಕ್ಕೆ ಎದೆ ಎದೆ ಪಡ್ಕೊಂಡು ಆಡ್ತಾ ಇದ್ದೀನಿ. ಏನ್ ಮಾಡಕ್ಕಾಗಲ್ಲ, ಅಲ್ಲಿ ಹೆಣ ಹೋಗ್ತಾ ಇರೋದು ನೋಡಿದ್ರೆ ಗೊತ್ತಾಗಲ್ವೇನಯ್ಯ. ಅಯ್ಯೋ, ಇರ್ಲಿ. ಹೊಗೆ ಹಾಕೊಂಡಿರೋರು ಯಾರು? ನಿಮ್ ಸಂಬಂಧಿಕರ? ಅಲ್ಲ, ನಮ್ ಪಕ್ಕದ ಮನೆಯವರು. ಪಕ್ಕದ ಮನೆಯವ್ರಿಗೆ ಇಷ್ಟು ದೊಡ್ಡ ಬಿಲ್ಡಪ್ಪ? ಹೆಣ್ಣ ಗಂಡ? ಯಾಕಂದ್ರೆ ಅವ್ರು ಇನ್ಶೂರೆನ್ಸ್ ಮಾಡ್ಸಿದಾರ? ಇಲ್ಲಪ್ಪ, ಅವನ್ ಫ್ಯಾಮಿಲಿಗೆ ಅವನೇ ಇನ್ಸೂರೆನ್ಸ್ ಆಗಿದ್ದ, ಎಲ್ಲ ಬಿಟ್ಟು ಹೋಗ್ಬಿಟ್ಟ. ಅಯ್ಯೋ, ಪಕ್ಕದ ಮನೆಯವ್ರು ಹೋಗಿದ್ದಕ್ಕೆ ಇಷ್ಟೊಂದು ಪರದಾಡ್ತಾ ಇದಿರಲ್ಲ. ಪಾಪ ಅವ್ರು ಎಷ್ಟು ಒಳ್ಳೆಯವರಾಗಿದ್ರು ಅಲ್ವಾ? ಅದ್ರ ಮಾತು ಯಾಕೆ ಕೇಳ್ತೀಯ? ಬಂಗಾರದಂತ ಮನುಷ್ಯ ಕಡೆಯ, ಅವ್ರನ್ನ ಹೊಗಳೋದಕ್ಕೆ ಪದಗಳೇ ಇಲ್ಲ. ಆದ್ರೆ ಏನ್ ಮಾಡೋದು, ಆ ದೇವ್ರು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ ಬಿಡ್ತಾನೆ. ಅಣ್ಣ, ನಂದೊಂದು ರಿಕ್ವೆಸ್ಟ್. ಹೇಳಪ್ಪ. ನೀವು ಯಾವತ್ತನ್ನ ಈ ತರ ಹೋಗೋದು? ಅಲ್ಲಣ್ಣ, ನೀವ್ ಯಾವತ್ತು ಈ ತರ ಚಟ್ಟದ ಮೇಲೆ ಮಲ್ಕೊಂಡು ಹೊಗೆ ಹಾಕಿಸ್ಕೊಂಡು ಹೋಗೋದು ಅಂತ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ತುಂಬಾ ಒಳ್ಳೆಯವರು, ಆ ದೇವ್ರು ಒಳ್ಳೆಯವ್ರನ್ನ ಎಲ್ಲಾನ ಉಳಿಸ್ತಾನೆ. ಅದಕ್ಕೋಸ್ಕರ ನೀವ್ ಸಾಯಕ್ ಮುಂಚೆ ನನ್ನ ಹತ್ರ ಒಂದೇ ಒಂದು LIC ಪಾಲಿಸಿ ಮಾಡ್ಬಿಟ್ರೆ ನಿಮ್ ಮನೆಯವರು ಈ ತರ ನಿಮ್ ಹಿಂದೆ ಗೋಳಾಡೋದು ತಪ್ಪುತ್ತೆ. ಅವ್ರ ಆರಾಮಾಗಿ ಮನೇಲಿ ಮಲ್ಕೊಂಡಿರ್ಬೋದು, ಎಂಜಾಯ್ ಮಾಡ್ಬೋದು ಅಲ್ವಾ? ನೀನ್ ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ಯಾ? ಯಾಕಣ್ಣ? ಯಾಕೆ ಅಂದ್ರೆ ಈಗ ಕರ್ಸ್ತೀನಿ. ನನಗೆ ಅಲ್ವಾ ತಿನ್ಸಕ್ ಬರ್ತೀಯಾ? ಸಿಕ್ಕು ನೀನು. ಇಲ್ಲಿದ್ರೆ ನಾಳೆ ಬೆಳಗ್ಗೆ ಮನೆ ಹತ್ರ ಬರ್ತೀನಿ. LIC ರಾತ್ರಿ ಹೋಗಿ ಹಾಕೊಂಡ್ಬಿಟ್ಯಾ? ಹುಷಾರು. ಓಹೋ, ತಪ್ಪಿಸ್ಕೊಂಡೆ. ಅಮ್ಮ. ಹಾಯ್ ಸಾಧುಗುರು. ಹಾಯ್. ಅಯ್ಯೋ, ಏನಾಯ್ತು? ಈ ತರದೆಲ್ಲ ನಡೀತಾನೆ ಇರ್ತವೆ. ತಗೊಳ್ಳಿ, ನಿಮ್ಮ ಗಿಫ್ಟ್ ಪ್ಯಾಕ್ ರೆಡಿಯಾಗಿದೆ, ತಗೊಳ್ಳಿ. ಥ್ಯಾಂಕ್ಸ್. ಎಲ್ಲ ಕರೆಕ್ಟ್ ಆಗಿ ರೆಡಿ ಮಾಡಿದ್ಯಾ ತಾನೆ? ಏನ್ ಸ್ವಾಮಿ ಹಿಂಗ್ ಕೇಳ್ಬಿಟ್ರಿ? ನೋಡಿ, ನಮ್ಮ LIC ಪಾಲಿಸಿಯಲ್ಲಿ ನಾಮಿನಿ ಸಿಗ್ನೇಚರ್ ಫೋಟೋ ಎಷ್ಟು ಮುಖ್ಯನೋ ಅದೇ ತರ ಸಂಪ್ರದಾಯಗಳು ಅಷ್ಟೇ ಮುಖ್ಯ. ಅದಕ್ಕೆ 100% ಕರೆಕ್ಟ್ ಆಗಿ ರೆಡಿ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್ ಟು ಯು. ನೋಡಿ, ಇವಾಗ ಗಿಫ್ಟ್ ನ ಯಾಕೆ ಕೊಡ್ತಾರೆ? ಒಬ್ರು ಇನ್ನೊಬ್ರನ್ನ ಅಭಿನಂದಿಸೋಕೋಸ್ಕರ ಕೊಡ್ತಾರೆ, ಅವರ ಪ್ರೀತಿನ ತೋರ್ಪಡಿಸೋಕೋಸ್ಕರ ಕೊಡ್ತಾರೆ. ಎಲ್ರು ಗಿಫ್ಟ್ ಕೊಡ್ತಾನೆ ಇರ್ತಾರೆ ಬಿಡಿ, ಆದ್ರೆ ಈ ಗಿಫ್ಟ್ ನಿಮಗೆ ಲೈಫ್ ಆಗತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಅಣ್ಣ ನೋಡ್ರಣ್ಣ, ನೀವು ಹೇಳಿ ಕೇಳಿ ರೌಡಿಗಳು ಯಾವ ನನ್ನ ಮಗ ಎಗನಿಸ್ಟ್ ಆಗಿ ಕುರುಪು ಎಲ್ಲಾಗ್ತಾನೋ ಗೊತ್ತಾಗಲ್ಲ. ಅದಕ್ಕೆ ನೀವೆಲ್ಲ ಸೇರಿ ಅರ್ಜೆಂಟ್ ಆಗಿ ಒಂದು LIC ಪಾಲಿಸಿ ಮಾಡಿ. ಯಾರು ನನ್ನ ನಂಬದೇ ಇಲ್ವಲ್ಲಪ್ಪ? ನೋಡ್ರಪ್ಪ, ಲಿಸ್ಟ್ ಅಲ್ಲಿ ಇರೋರೆಲ್ಲ ಬೇಗ ನನ್ನ ಹತ್ರ LIC ಪಾಲಿಸಿ ಮಾಡಿಸ್ಬಿಡಿ. ಅಡ್ರೆಸ್ ಕೊಟ್ಟಿರ್ತೀನಿ. ಯಾರ ಹಣೆ ಬರಹ ಹೆಂಗಿದೆ ಯಾರಿಗೆ ಗೊತ್ತೋ. ನನ್ನ ಹಣೆ ಬರಹ ಸರಿ ಇದ್ರೆ ಅಣ್ಣ, ಏನ್ ಮಾಡ್ತಾರ ಅವರು? ಸಾಯಕ್ಕೆ ಮೇಲಿಂದ ಬೀಳ್ತಾವನೆ, ಅದಕ್ಕೆ ಬೆಡ್ಸ್ಕೊಡ್ತಾ ಇದೀವಿ. ಎಷ್ಟೊತ್ತು ಬೀಳ್ತಾರೆ ಅಂತ? ಅಯ್ಯೋ, ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ನಮ್ಮ ದೇಶದಲ್ಲಿ ಯಾವನಿಗೂ ಕೆಲ್ಸನೇ ಇಲ್ವಲ್ಲೇ, ಸಾಯೋದಕ್ಕೂ ಬೆಡ್ಸ್ಕೊಡ್ತಿರಲ್ರ. ಅಯ್ಯೋ, ಕುದುರೆ ಬಾಲಕ್ ಬೆಡ್ಸ್ಕೊಡದ್ ನೋಡಿದೀನಿ, ಕ್ರಿಕೆಟ್ ಚೆಂಡಿಗೆ ಬೆಡ್ಸ್ಕೊಡದ್ ನೋಡಿದೀನಿ. ಈ ತರ ನನ್ನ ಮಕ್ಕಳಲ್ಲೇ ನಿಮ್ಮನ್ನ ಹೇಳಿ ಏನ್ ಪ್ರಯೋಜನ ಇಲ್ಲ. ಒಂದ್ ನಿಮಿಷ ಅವನಿಗೊಂದು LIC ಮಾಡಿಸ್ಬಿಡ್ತೀನಿ. ಫೀಲ್ಡ್ ಕ್ಲಿಯರ್, ಫೀಲ್ಡ್ ಕ್ಲಿಯರ್. ಆಂಬುಲೆನ್ಸ್ ಕಾಲಿಂಗ್. ನೋ ಪೊಲೀಸ್, ನೋ ಪೋಸ್ಟ್ ಮಾರ್ಟಮ್. ಪ್ಲೀಸ್ ಹತ್ರ ಬರಬೇಡ, ಬಿಡ್ತೀನಿ. ಹತ್ರ ಬರಬೇಡ, ಒಂದ್ ನಿಮಿಷ. ನೋಡಕ್ ಹಳೆ ಡೈನೋಸರ್ ಪ್ರಾಣಿ ಇದ್ದಂಗಿದ್ಯಾ? ನೀನ್ ಬೀಳೋದ್ರಿಂದ ನಮ್ ದೇಶಕ್ಕೆ ಏನಪ್ಪಾ ಪ್ರಯೋಜನ? ನೀನ್ ಸಾಯೋದಿರ್ಲಿ, ನೀನ್ ಬೀಳೋದ್ನ ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳಕ್ಕೆ ಕೆಳಗಡೆ ಜನ ದುಡ್ಡು ನೋಡಲೇ. ಸಾಯೋ ಬದಲು LIC ಪಾಲಿಸಿ ಮಾಡ್ತಾ. ನಾನ್ ಪಡಿ, ನಾನ್ ಬಿಟ್ಬಿಡು. ನಂದು ಮುಗ್ದಾನ್ ಕತೆ. ನಾನೊಬ್ಬ ದೊಡ್ಡ ದುರಂತ ನಾಯಕ. ನಾನು ಸಾಯ್ಬೇಕು. ಇವತ್ತಲ್ಲ ನಾಳೆ ನಾವೆಲ್ಲ ಸಾಯಲೇಬೇಕು.
ಕಣ. ಅಲ್ಲಯ್ಯ ನೀವ ಹೆಂಗಯ್ಯ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ ಇಲ್ಲಿಂದ ಬಿದ್ದ ತಕ್ಷಣ ನಾವು ಸಾಯ್ತೀವಿ ಅಂತ? ಒಂದ್ ವೇಳೆ ನಾನು ಕೆಳಗಡೆ ಬಿದ್ರು ನಾನು ಸತ್ತಿಲ್ಲ ಅಂತ ಇಟ್ಕೋ. ಅವಾಗ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಬೇಗ ಬರ್ತಾ ಇಲ್ಲ ನೋಡಿದು. ಏನದು? ವಿಷದ ಬಾಟ್ಲಿ. ಯಾಕೆ? ವಿಷ ತಗೊಂಡು ಸತ್ತೋಗ್ಬಿಡ್ತೀನಿ. ಸಕದಾಗಿ ಇದನ್ನ ಕುಡ್ದ ಮೇಲೂ ನೀನ್ ಸಾಯ್ಲಿಲ್ಲಪ್ಪ, ಅವಾಗ ಏನ್ ಮಾಡ್ತೀಯಾ? ಅದಕ್ಕೂ ನಮ್ಮ ಹತ್ರ ಹಿಡಿಯಿದೆ. ಏನಪ್ಪ ಅದು? ಹುಷಾರಪ್ಪ. ಇದು ಚಾಕು ಇದೆಯಲ್ಲ, ಇದನ್ನು ಕುತ್ತಿಗೆ ಹಿಡ್ಕೊಂಡು ಕರ 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 ಕೊಯ್ಕೊಂಡು ಪಟಾರ ಅಂತ ಸತ್ತೋಗ್ಬಿಡ್ತೀನಿ. ನೀನು ಕರ 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 ಅಂತ ಕೊಯ್ಕೊಂಡ್ರು ನೀನ್ ತಪ್ಪಂತ ಸತ್ತೋಗ್ಲಿಲ್ಲ. ಮುಂಡ ಮಾತ್ರ ಓಡಾಡ್ತಾ ಇತ್ತು, ನೀನ್ ಮುಂಡ ಮುಚ್ಕೊಂಡು. ಅವಾಗ ಏನ್ ಮಾಡ್ತೀಯಾ? ಅವಾಗ ಏನ್ ಮಾಡ್ತೀನಿ ಗೊತ್ತಾ? ಏನಪ್ಪ? ಬಾಂಬು ಬಾಂಬು ಬಾಂಬಾ ನೋಡಿದ್ಯಾ? ಇಟ್ಟಿದ್ನಲ್ಲ. ಇಟ್ಟಿದ್ಯಾ? ಎಲ್ಲಿ? ಅಲ್ಲೇ ಇದೆಯಲ್ಲ. ಎಲ್ಲಿ? ಅಲ್ಲೇ ಇದೆಯಲ್ಲ. ಎಲ್ಲ ಬಾಂಬ್ ಮೇಲೆ ತಾನೇ ಕುಂತಿದ್ಯಾ? ನನಗೆ ಇಟ್ಬಿಟ್ಟಲ್ಲ ಬಾಂಬ್ನ. ಒಟ್ಟಲ್ಲಿ ಒಂದ್ ಬಾರಿ ಹೋಗ್ಬೇಕಾಗಿತ್ತು. ನೀನ್ ಸತ್ರು ಒಂದೇ, ನಾನ್ ಸತ್ರು ಒಂದೇ.